ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ತಾ ಇರೋದು ಕ್ವಶನ್ ಎಕ್ಸಸೈಸ್ 5.1 ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ದಲ್ಲಿ ಕ್ವಶನ್ ನಂಬರ್ 25, 26, 27, 28, 29, 30 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಇವಾಗ ಕ್ವಶನ್ ನಂಬರ್ 25, ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ is defined by f of x equal to sin x minus cos x if x is not equal to 0, -1 if x equal to 0. ಸೊ ಈ ರೀತಿ ಕ್ವಶನ್ ಅದ. ಸೊ ಇವಾಗ ನಾವು ಆಲ್ರೆಡಿ ಇವಾಗ ಇಲ್ಲಿ ತನಕ ಕ್ವಶನ್ ಸಾಲ್ವ್ ಮಾಡಿರೋ ಪ್ರಕಾರ ಕೆಲವೊಂದಿಷ್ಟು ಕ್ವಶನಿಗೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಿದ್ವಿ, ಕೆಲವೊಂದಿಷ್ಟು ಕ್ವಶನಿಗೆ ಏನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ ಚೆಕ್ ಮಾಡ್ಕೊಂಡಿವಿ. ಅಂದ್ರೆ ಕೆಲವೊಂದ್ ಕಡೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಲಿಲ್ಲ, ಬಟ್ ಕೆಲವೊಂದ್ ಕಡೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಿದ್ವಿ. ಸೊ ಯಾವಾಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋತೀವಿ, ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಈ ತರ ಇದ್ದಾಗ ಏನಾಕಿತ್ ನಾವು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋತೀವಿ. ಈಗ ಲೆಸ್ ದ್ಯಾನ್ ಕ್ವಶನ್ ಒಳಗೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0, ಲೆಸ್ ದ್ಯಾನ್ 1, ಗ್ರೇಟರ್ ದ್ಯಾನ್ 1 ಈ ರೀತಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋತ ಕೂಡ ನೆಸೆಸರಿ ಇಲ್ಲ, ಒಂದ ಟೈಮ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿ. ಸೊ ಇಲ್ಲಿ ನಮಗ ಈ ಕ್ವಶನ್ದಾಗ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಇದನ್ನ ನೀವೇನ ಲೈನ್ ಒಳಗೆ ರಿಪ್ರೆಸೆಂಟ್ ಮಾಡ್ತೀರಿ ಅಂತಂದ್ರ, ಫಾರ್ ಎಕ್ಸಾಂಪಲ್ ಇದೊಂದು ಲೈನ್ ಡ್ರಾ ಮಾಡ್ತೀನಿ, ಈ ಲೈನ್ ಮೇಲೆ ನೀವು ಏನೋ ರಿಪ್ರೆಸೆಂಟ್ ಮಾಡ್ತೀರಿ ಅಂತಂದ್ರೆ ಇದು ಏನಾಗ್ತೈತಿ, ಇಲ್ಲಿ ಎದ್ರ ಬಗ್ಗೆ ಮಾತಾಡತ್ತಾನವ, 0 ಬಗ್ಗೆ ಮಾತಾಡತ್ತಾನೆ, 0 ಬರ್ಕೊಳ್ರಿ. ಸೊ ಇಲ್ಲಿ 0 ಬಗ್ಗೆ ಮಾತಾಡತ್ತಾನ, 0ಕ್ಕೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಲ್ಲಿ ಎರಡು ಕಡೆ ಒಂದ ಫಂಕ್ಷನ್ ಐತಿ, ಬೇರೆ ಬೇರೆ ಫಂಕ್ಷನ್ ಇಲ್ಲ. ಇಲ್ಲಿ ನೋಡಿ, 0ಕ್ಕೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತಂದ್ರ ಈಗ ಎಕ್ಸಾಕ್ಟ್ 0 ಇದ್ದಾಗ ಆನ್ಸರ್ ಏನೈತಿ, -1 ಐತಿ, -1 ಬರ್ಕೊಂಡಿ. ಎಕ್ಸಾಕ್ಟ್ 0 ಇದ್ದಾಗ -1, ನಾಟ್ ಈಕ್ವಲ್ ಟು 0, ನಾಟ್ ಈಕ್ವಲ್ ಟು 0 ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಫಂಕ್ಷನ್ ಒಂದೇ ಐತಿ. ಈ ಕಡೆ ತಗೋ, ಈ ಕಡೆನೂ ಫಂಕ್ಷನ್ ಒಂದೇ ಐತಿ. ನೀ ಆ ಕಡೆ ಬಗ್ಗೆ ಮಾತಾಡತ್ತಿ ಅಂತಂದ್ರೆ ಈ ಕಡೆನೂ ಫಂಕ್ಷನ್ ಒಂದೇ ಐತಿ. ಸೊ ಹಂಗೆ ಎರಡು ಕಡೆ ಫಂಕ್ಷನ್ ಒಂದೇ ಇರ್ಬೇಕಾದ್ರ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೋತ ಕೂಡ ನೆಸೆಸರಿ ಇಲ್ಲ. ಸೊ ಹಂಗಾರೆ ಇಲ್ಲಿ ಏನ್ ಮಾಡೋಣ, ನಾವು ಡೈರೆಕ್ಟ್ ಆಗಿ ಫಂಕ್ಷನ್ ಅನ್ನ ಚೆಕ್ ಮಾಡ್ಕೊಂಡ್ಬಿಡೋಣ. ರೈಟ್. ಸೊ ನಾವೇನ್ ಚೆಕ್ ಮಾಡ್ಬೇಕಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ಈ ಕ್ವಾಂಟಿಟಿಗೆ ಏನ್ ಈಕ್ವಲ್ ಬರ್ಬೇಕ, ಎಫ್ ಆಫ್ 0 ಈಕ್ವಲ್ ಬರ್ಬೇಕು. ಇದೇನಾದ್ರು ಈಕ್ವಲ್ ಬಂತು, ಇದು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಬಂತು ಅಂತಂದ್ರೆ ಆ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಸೊ ಹಂಗಾರೆ ಎಫ್ ಆಫ್ 0 ಅಂತೂ ಡೈರೆಕ್ಟ್ ಆನ್ಸರ್ ಬರ್ದ್ ಬಿಡ್ರಿ. ಈಗ ಸಾಲ್ವ್ ಮಾಡೋಣ ನಾವು. ಸೊ ಹಂಗಾರೆ ಎಫ್ ಆಫ್ 0 ಈಸ್ ಈಕ್ವಲ್ ಟು ಎಕ್ಸಾಕ್ಟ್ 0 ಹಾಕಿದಾಗ ಏನೈತಿ ಫಂಕ್ಷನ್, ಎಕ್ಸ್ ಸಿಗದಾಗ 0 ಹಾಕಿದಾಗ ಅಂದ್ರೆ ಇಫ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಎಕ್ಸಾಕ್ಟ್ 0 ಆದಾಗ ಆನ್ಸರ್ ಏನೈತಿ ಇಲ್ಲಿ -1 ಐತಿ, -1 ಬರ್ಕೋರಿ. ಅದಾದ ನಂತರ ಈಗ ಆರ್ ಎಚ್ ಎಸ್ ಅಂತೂ ಡೈರೆಕ್ಟ್ ಆಗಿ ಆನ್ಸರ್ ಐತಿ. ಎಲ್ ಎಚ್ ಎಸ್ ಚೆಕ್ ಮಾಡೋಣ. ಎಲ್ ಎಚ್ ಎಸ್ ಏನೈತಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನೈತಿ, ಎಕ್ಸ್ ಟೆನ್ಸ್ ಟು 0 ಅಂದ್ರೆ ಇದು ಎಕ್ಸಾಕ್ಟ್ 0 ಅಲ್ಲ, ಎಕ್ಸ್ ಟೆನ್ಸ್ ಟು 0. ಈ ಕಡೆಯಿಂದ ಎಕ್ಸ್ ಟೆನ್ಸ್ ಟು 0 ಅಂದ್ರೆ ಈ ಕಡೆಯಿಂದ ಅಗದಿ 0ಕ್ಕೆ ಸಮೀಪ ಅಂದಂಗ, ಈ ಕಡೆಯಿಂದ ಎಕ್ಸ್ ಟೆನ್ಸ್ ಟು 0 ಅಂದ್ರೆ ಅಗದಿ 0ಕ್ಕೆ ಸಮೀಪ ಬಟ್ ನಾಟ್ ಈಕ್ವಲ್ ಟು 0. ರೈಟ್. ಎಕ್ಸ್ ಟೆನ್ಸ್ ಟು 0 ಅಂತಂದ್ರೆ ಇಲ್ಲಿ ಏನ್ ಮಾಡೋ, ಫಂಕ್ಷನ್ ಆ ಕಡೆ ರಾಗ್ಲಿ ಈ ಕಡೆ ರಾಗ್ಲಿ ಫಂಕ್ಷನ್ ಒಂದೇ ಐತಿ, sin x ಮೈನಸ್ ಕಾಸ್ ಎಕ್ಸ್, sin x ಮೈನಸ್ ಕಾಸ್ ಎಕ್ಸ್. ಇಲ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಂಗಿಲ್ಲ, ಯಾಕೆ ಹೇಳ, ಈ ಕಡೆ ಎಲ್ ಎಚ್ ಎಲ್ ಒಂದ ಫಂಕ್ಷನ್ ಐತಿ, ಆರ್ ಎಚ್ ಎಲ್ ಒಂದ ಫಂಕ್ಷನ್ ಐತಿ, ಆನ್ಸರ್ ಸೇಮ್ ಬರೋ ಕಾರಣಕ್ಕೆ ಇಷ್ಟ ಬರ್ಕೊಂಡ್ಬಿಟ್ರೆ ಮುಗಿದೋಯ್ತು. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಪ್ಪ. ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ sin x ಎಕ್ಸ್ ಜಾಗದಾಗ 0 ಹಾಕಿದ್ರೆ ಏನಕ್ಕಿದೆ, sin 0 0 ಆಯ್ತು. ಇದು ಎಕ್ಸ್ ಜಾಗದಾಗ 0 ಹಾಕಿದ್ರೆ ಕಾಸ್ 0 1 ಆಯ್ತು, ಇಲ್ಲಿ -1 ಐತಿ. ಸೊ ಹಂಗ ನಮ್ಗೆ ಏನ್ ಸಿಕ್ತಿ, ಇಲ್ಲಿ -1 ಬಂತು. ಸೊ ಹಂಗಾರ ಇಲ್ಲಿ ಎಫ್ ಆಫ್ 0 ಏನ್ ಬಂತು, -1 ಬಂತು. ಆಮೇಲೆ ಇಲ್ಲಿ ಏನ್ ಬಂತು ನಮ್ಗ, ಇಲ್ಲಿ -1 ಬಂತು. ದೇರ್ ಫೋರ್ ಇಯರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ನಾವೇನ್ ಪ್ರೂವ್ ಮಾಡ್ಬೇಕಾಗಿತ್ತು, ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು. ನಾವೇನ್ ಪ್ರೂವ್ ಮಾಡ್ಬೇಕಾಗಿತ್ತು, ವಿ ನೀಡ್ ಟು ಪ್ರೂವ್ this quantity is equal to this quantity, LHS equal to RHS bantala. Therefore f of x is continuous ಅಂತ ಬರ್ಕೊಂಡ್ಬಿಟ್ರೆ ಮುಗಿದೋತು. ರೈಟ್. ಸೊ ಅವನ್ ಕೇಳಿದ ಎಕ್ಸಾಮ್ ಇಂದ ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಇಸ್ ಡಿಫೈನ್ಡ್ ಬೈ ಅಂತ ಕೇಳಿದ. ಸೊ ಇಷ್ಟು ಮಾಡ್ಕೊಂಡ್ಬಿಟ್ರೆ ಮುಗೀತು. ಈಗ ಮತ್ತೆ ಲೆಸ್ ದೆನ್ 0 ಗ್ರೇಟರ್ ದೆನ್ 0 ಅಂತ ಚೆಕ್ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ, ಎರಡು ಕಡೆ ಒಂದ ಫಂಕ್ಷನ್ ಐತಿ. ಸೊ ಅದು ಕಂಟಿನ್ಯೂಸ್ ಆಗೇ ಆಕೈತಿ, ಇಲ್ಲಿ ಕಂಟಿನ್ಯೂಸ್ ಐತಿ. ರೈಟ್. ಸೊ ಹಂಗಾರ ಈ ಕ್ವಶನ್ ನಂಬರ್ 26 ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 26 ಏನ್ ಹೇಳ್ತದ ಅಂತಂದ್ರ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ಫಂಕ್ಷನ್ ಎಫ್ ಇಸ್ ಕಂಟಿನ್ಯೂಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ
ಸೊ ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್. ಅಂದ್ರೆ x = 5/2 ಕೊಟ್ಟನಲ್ಲ, ಈ 5/2 ಒಳಗೆ ಫಂಕ್ಷನ್ ಕಂಟಿನ್ಯೂಸ್ ಐತದ. ಲಿಮಿಟ್ ಪಾಯಿಂಟ್ x = 5/2 ಬಗ್ಗೆ ಮಾತಾಡತಾನಲ್ಲ. ಸೊ at x = 5/2 ಫಂಕ್ಷನ್ ಈಸ್ ಕಂಟಿನ್ಯೂಸ್. ಸೊ ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್. ಅಂದ್ರೆ ಫಂಕ್ಷನ್ ಕಂಟಿನ್ಯೂಸ್ ಐತಿ. ವಿ ಹ್ಯಾವ್ ಟು ಫೈಂಡ್ ಅ ವ್ಯಾಲ್ಯೂ ಆಫ್ ಕೆ. ಈ ಕೆ ನ ಫೈಂಡ್ ಔಟ್ ಮಾಡ್ಕೋಬೇಕು. ಕೆ ಎಲ್ಲೈತಿ? ಇಲ್ಲೇ ಐತಿ ಕ್ವಶನ್ದಾಗ. ಸೊ ಹಂಗಾರೆ ಈ ಕೆ ನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಕಂಟಿನ್ಯೂಸ್ ಐತಿ ಅಂದ್ರೆ ಇಲ್ಲಿ LHS RHS ಈಕ್ವಲ್. ಅಕಸ್ಮಾತ್ LHL RHL ಇದ್ದು ಅಂದ್ರೆ LHL RHL ಈಕ್ವಲ್ ಅಂತ ಹೇಳ್ದಂಗ ಅಲ್ಲಿ ಮೀನಿಂಗ್. ಸೊ ಹಂಗಾರೆ ಇದನ್ನ ಬರ್ಕೊಳ್ರಿ, ನಾ ಆ ಕಡೆ ಸಾಲ್ವ್ ಮಾಡ್ತೀನಿ. ರೈಟ್. ಸೊ ಈ ಕ್ವಶನ್ದಾಗ ಏನೈತಪ್ಪ ಅಂತಂದ್ರೆ f of x equal to ದಿಸ್ ಕ್ವಾಂಟಿಟಿ ಇಫ್ x is not equal to 5/2. ಎಕ್ಸಾಕ್ಟ್ 5/2 ಇದ್ದಾಗ ಏನೈತದ 3 ಐತಿ. ಸೊ ಹಂಗಾರ ಇಲ್ಲಿ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಐತಲ್ಲ, ಹಿಯರ್ f of x is continuous. Here f of x is continuous. Therefore ನಮಗೆ ಗೊತ್ತಿರ್ಬೇಕು, ಏನ್ ಗೊತ್ತಿರ್ಬೇಕಂದ್ರೆ therefore limit as x tends to 5/2 ಬಗ್ಗೆ ಮಾತಾಡತಾನಲ್ಲ, limit as x tends to 5/2 f of x is equal to ಏನಿರ್ಬೇಕು, ಡೈರೆಕ್ಟ್ ಆಗಿ f of 5/2 ಚೆಕ್ ಮಾಡಿದಾಗ ಸೇಮ ಬರ್ಬೇಕು. ಡೈರೆಕ್ಟ್ ಆಗಿ x ಗೆ 5/2 ಹಾಕಿದಾಗ ಮತ್ತೆ ಲಿಮಿಟ್ ಅಪ್ಲೈ ಮಾಡಿದಾಗ ಎರಡು ಕಡೆ ಆನ್ಸರ್ ಏನ್ ಬರ್ಬೇಕು, ಸೇಮ ಬರ್ಬೇಕು. ಹಿಂಗ್ ಇದ್ದೇ ಇರ್ತೈತಿ. ಯಾಕೆ ಹೇಳ, f is continuous ಅಂತ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟನಲ್ವಾ. ಸೊ ಅದು ಕಂಟಿನ್ಯೂಸ್ ಇದ್ದೇ ಇರ್ತೈತಿ. ಸೊ ಹಂಗ ನಾವು ಇದನ್ನ LHS RHS ಫೈಂಡ್ ಔಟ್ ಮಾಡಿ ಎರಡು ಈಕ್ವಲ್ ಮಾಡ್ಕೊಂಡು ಆಮೇಲೆ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಹಂಗಾರೆ ಇಲ್ಲಿ f of 5/2 ಅಂತ ಬರ್ಕೊಂಡ್ಬಿಡ್ತೇನೆ. ಫಸ್ಟ್ RHS ಮಾಡ್ಕೊಂಡ್ಬಿಡ್ತೇನೆ. ಇಲ್ಲಿ RHS ಏನಿತ್ತಪ್ಪ ಇಲ್ಲಿ, f of 5/2 is equal to ಡೈರೆಕ್ಟ್ 5/2 ಹಾಕಿದಾಗ if x = 5/2 ಆದಾಗ ಆನ್ಸರ್ ಏನೈತಿ, 3 ಐತಿ. ಮುಗಿದೋತು, ಅದು ಮುಗಿದೋತು RHS. ಈಗ LHS ನ ನೀನು ಫೈಂಡ್ ಔಟ್ ಮಾಡ್ಕೋಬೇಕು. LHS ಲಿಮಿಟ್ ಅಪ್ಲೈ ಮಾಡ್ಬೇಕಂದ್ರೆ ಎಲ್ಲ ಸಿಂಪ್ಲಿಫಿಕೇಶನ್ ಆದ್ಮೇಲೆ ಲಿಮಿಟ್ ಅಪ್ಲೈ ಮಾಡ್ಬೇಕು ನೀ. ಸೊ ಹಂಗಾರೆ ತಗೊಂಡು LHS ಈ ಕಡೆ ಸಾಲ್ವ್ ಮಾಡ್ತೇನೆ. LHS ಏನೈತಪ್ಪ ಅಂತಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ಇಲ್ಲ ಐತಾರೆ LHS ಇದು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 f of x is equal to ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2. ಈಗ f of x ಅಂದ್ರೆ ಏನ್ ತಗೋತಿ ಹಂಗಾರೆ, x tends to 5/2 equal to 5/2 ಅಲ್ಲ, x tends to 5/2 ಅಂತಂದ್ರೆ ಈ ಫಂಕ್ಷನ್ ತಗೋಬೇಕು. ಈಕ್ವಲ್ ಟು ಇದ್ದಾಗ ನಮ್ದು ಆನ್ಸರ್ 3 ಐತಿ. ಇಲ್ಲಿ x tends to 5/2 ಅಂದ್ರೆ ಲೆಫ್ಟ್ ಸೈಡರ್ ಆಗ್ಲಿ ರೈಟ್ ಸೈಡರ್ ಆಗ್ಲಿ, 5/2 ದ ಲೆಫ್ಟ್ ಸೈಡರ್ ಆಗ್ಲಿ ರೈಟ್ ಸೈಡರ್ ಆಗ್ಲಿ ಫಂಕ್ಷನ್ ಏನೈತಿ, ಇದು ಐತಿ k cos x ಡಿವೈಡೆಡ್ ಬೈ 5 - 2x ಅಂತ ಐತಿ. ಸೊ ಹಂಗಾರ ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಲಿಮಿಟ್ ಅಪ್ಲೈ ಮಾಡಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ನೀ x ಸಿಗದಾಗ 5/2 ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂತಂದ್ರೆ, ಇಲ್ಲಿ ನೋಡಿ ಅಕಸ್ಮಾತ್ ಡೈರೆಕ್ಟ್ ಆಗಿ x ಸಿಗದಾಗ 5/2 ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂತಂದ್ರೆ ಅದೇನಕ್ಕೈತಿ, e2 ಕ್ಯಾನ್ಸಲ್ ಆಗಿ 5 - 5 ಆಗಿ 0 ಆಕೈತಿ. ಅಂದ್ರೆ ನಾಟ್ ಡಿಫೈನ್ ಬರ್ತೈತೆ ಆನ್ಸರ್. ಅದಕ್ಕೆ ಇನ್ಡಿಟರ್ಮಿನೇಟ್ ಫಾರ್ಮ್ ಅಂತ ಕರೀತಾರ. ಅಕಸ್ಮಾತ್ ನೀವು x ಸಿಗದ 5/2 ಹಾಕಿ ಚೆಕ್ ಮಾಡ್ಕೊಳ್ಬೇಕಂದ್ರೆ x ಸಿಗದ 5/2 ಹಾಕಿದ್ರೆ 2 ಕ್ಯಾನ್ಸಲ್ ಆಗಿ 5 ಎಷ್ಟ ಉಳಿತೈತಿ, 5 - 5 0 ಬಂದ ನಾಟ್ ಡಿಫೈನ್ ಆಗಿಬಿಡ್ತೈತೆ ಅದು. ಸೊ ಹಂಗಾಗ್ಬಾರ್ದು. ಅದಕ್ಕೆ ಸಿಂಪ್ಲಿಫಿಕೇಶನ್ ಆದ್ಮೇಲೆ ಲಿಮಿಟ್ ಅಪ್ಲೈ ಮಾಡೋಣ ನಾವು. ಇನ್ನು ಸಿಂಪ್ಲಿಫಿಕೇಶನ್ ಏನ್ ಮಾಡೋಣ, ಸಿಂಪ್ಲಿಫಿಕೇಶನ್ ಇಲ್ಲಿ cos x ಐತಿ, ಇಲ್ಲಿ 5 - 2x ಐತಿ. ಇಲ್ಲಿ 2 ಕಾಮನ್ ತಕೋರಿ. ಈ ಕಡೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2. ಇಲ್ಲಿ ನ್ಯೂಮಿನೇಟರ್ ಹಂಗ ಇಟ್ಕೋ cos x. ಡಿನಾಮಿನೇಟರ್ ಒಳಗೆ ಏನ್ ಮಾಡು, 2 ಕಾಮನ್ ತಕೋ. 2 ಕಾಮನ್ ತಕೊಂಡ್ರೆ ಇಲ್ಲಿ ಏನಕ್ಕೈತಿ, 5 ಇದ್ದಿದ್ದ 5/2 ಆಕೈತಿ. ಇಲ್ಲಿ 2x ಇದ್ದಿದ್ದು 2 ಇಸ್ಕೊಂಡಿಲ್ಲ, ಒಂದ್ ಕಡೆ x ಉಳಿತೈತಿ. ಇಲ್ಲಿ ನೋಡ್ರಿ, ಇಲ್ಲಿ 2x ಇತ್ತ, 2 ಕಾಮನ್ ತಕೊಂಡಿ, ಇವ್ ಕಡೆ x ಅಷ್ಟ ಉಳಿತ. ಬಟ್ ಇವ್ ಕಡೆ 2 ಅನ್ನೋದು ಇಲ್ಲೇ ಇಲ್ಲ, ಇಂಟು 2 ಇಲ್ಲ, ಆದ್ರೂ ಕಾಮನ್ ತಕೊಂಡಿ. ಹಂಗಾರೆ ಇವ್ ಕಡೆ 2 ಇಲ್ಲ ಅಂದ್ರೂ ಕಾಮನ್ ತಕೊಂಡಿ ಅಂದ್ರೆ ಡಿವೈಡೆಡ್ ಬೈ 2 ಹಚ್ಬೇಕು. ಯಾಕಪ್ಪ ಹಿಂಗ ಆಕೈತಂದ್ರ ವಾಪಸ್ ಮಲ್ಟಿಪ್ಲಿಕೇಶನ್ ಮಾಡಿ ನೋಡು, ವಾಪಸ್ ರಿವರ್ಸ್ ಬರ್ಬೇಕು, ಆನ್ಸರ್ ಸೇಮ್ ಬರ್ಬೇಕು ನನಗೆ. 2 × 5/2 ಮಾಡ, ಇದನ್ನ ಮಲ್ಟಿಪ್ಲೈ ಮಾಡಿದಿ ಅಂದ್ರೆ 2 ಕ್ಯಾನ್ಸಲ್ ಆಗಿ 5 ಎಷ್ಟ ಉಳಿತೈತಿ, 5 ಎಷ್ಟ ಉಳಿಬೇಕು ಹೌದಿಲ್ಲ. ಸೊ ಹಂಗ x ಗೆ 2 ಮಲ್ಟಿಪ್ಲೈ ಮಾಡು, 2 × x 2x, ವಾಪಸ್ ರಿವರ್ಸ್ ಮಾಡಿದ್ರೆ ಸೇಮ್ ಬರ್ಬೇಕು ನಿನಗೆ. ಹಂಗ ಬೇಕಾದಂಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊನಿ. ಅದಕ್ಕೆ ನಾ 2 ಕಾಮನ್ ತಕೊಂಡೇನಿ, x ಬಾಜು 2 ಇತ್ತು, ಅದು 2 ಹೋಯ್ತು.
2 ಕಾಮನ್ ತಕೊಂಡಿದ್ದಕ್ಕೆ ಇಲ್ಲಿ 2 ಅನ್ನೋದು ಇಲ್ಲೇ ಇಲ್ಲ, ಮಲ್ಟಿಪಲ್ ಬೈ 2 ಇಲ್ಲೇ ಇಲ್ಲ, ಆದ್ರೂ 2 ಕಾಮನ್ ತಕೊಂಡಿ ಅಂದ್ರೆ ಡಿವೈಡ್ ಬೈ 2 ಹಚ್ಚಬೇಕು. ಯಾಕಂದ್ರೆ ವಾಪಸ್ ರಿವರ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 2 ಕ್ಯಾನ್ಸಲ್ ಆಗಿ 5 ಉಳಿಬೇಕು, ಹೌದಿಲ್ಲ? ಸೊ ಆ ಟೈಪ್ ಅದು. ಸೊ ಹಂಗಾರ ನೆಕ್ಸ್ಟ್ ಇವಾಗ ಇಲ್ಲಿ 5/2 ಮೈನಸ್ ಎಕ್ಸ್ ಬಂದೈತಿ, ಇಲ್ಲಿ ನೋಡಿದ್ರೆ ಕಾಸ್ ಎಕ್ಸ್ ಐತಿ. ಸೊ ಇದು ಆಂಗಲ್ 5/2 ಮೈನಸ್ ಎಕ್ಸ್ ಬರ್ಸಕ್ ಟ್ರೈ ಮಾಡಿ. ಹೆಂಗ ಅದು 5/2 ಮೈನಸ್ ಎಕ್ಸ್ ಹೆಂಗ್ ಬರೆಸ್ತೀರಿ? ಸೊ ನಮಗ್ ಗೊತ್ತಿರೋಂಗ ಒನ್ಸ್ ಅಪಾನ್ ಅ ಟೈಮ್ ನೀವೆಲ್ಲ ಸ್ಟಡಿ ಮಾಡಿರ್ತೀರಿ. ಏನಪ್ಪಾ ಅಂತಂದ್ರೆ ಸೈನ್ ಆಫ್ 90 ಮೈನಸ್ ಸಿಟಾ ಈಸ್ ಈಕ್ವಲ್ ಟು ಕಾಸ್ ಸಿಟಾ ಅಂತ ನೀವು ಸ್ಟಡಿ ಮಾಡಿರ್ತೀರಿ. ಸೈನ್ ಆಫ್ 90 ಮೈನಸ್ ಸಿಟಾ ಕಾಸ್ ಸಿಟಾ ಅಂತಂದ್ರೆ 90 ಕ್ಯಾನ್ ಬಿ ರಿಟರ್ನ್ ಆಸ್, ಈ 19 ಏನಂತ ಬರ್ಕೋಬಹುದು ನಾನು 5/2 ಅಂತ ಬರ್ಕೋಬಹುದು. ಅಂದ್ರೆ ಸೈನ್ 5/2 ಮೈನಸ್ ಸಿಟಾ ಈಸ್ ಈಕ್ವಲ್ ಟು ಕಾಸ್ ಸಿಟಾ ಅಂತ ಬರ್ಕೋಬಹುದು. ಇದನ್ನ ಆಲ್ರೆಡಿ ನಾವು ಸ್ಟಡಿ ಮಾಡಿವಿ 10th ಸ್ಟ್ಯಾಂಡರ್ಡ್ ಒಳಗ 90 ಮೈನಸ್ ಸಿಟಾ ಅಂತ ಸ್ಟಡಿ ಮಾಡಿರಿ. ಅದ ಫಸ್ಟ್ PUC ಒಳಗ 90 ಬದ್ಲಿ ಏನ್ ಯೂಸ್ ಮಾಡಿರಿ 5/2 ಅಂತ ಯೂಸ್ ಮಾಡಿರಿ. ಸೈನ್ ಆಫ್ 5/2 ಮೈನಸ್ ಸಿಟಾ ಈಸ್ ಈಕ್ವಲ್ ಟು ಕಾಸ್ ಸಿಟಾ ಅಂತ ಐತಿ. ಸೊ ಹಂಗಾರ ಕಾಸ್ ಸಿಟಾನ ಹಿಂಗ್ ಬರ್ಕೋಬಹುದು, ಇದನ್ನ ಹಿಂಗ್ ಬರ್ಕೋಬಹುದು. ಸೊ ಹಂಗಾರ ನಾ ಅದಕ್ಕೆ ಕಾಸ್ ಎಕ್ಸ್ ನ ಏನ್ ಬರ್ಕೋತೀನಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಒಳಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 ಈ ಕೆ ಆಸ್ ಇಟ್ ಇಸ್ ಹಂಗ, ಈ ಕೆ ಆಸ್ ಇಟ್ ಇಸ್ ಹಂಗ ಬರ್ಕೊಂಡು ಈ ಕಾಸ್ ಎಕ್ಸ್ ಬದ್ಲಿ ಕಾಸ್ ಸಿಟಾ ಬದ್ಲಿ ಇದನ್ನ ಬರಿಬಹುದು, ಹೌದಿಲ್ಲ? ಕಾಸ್ ಸಿಟಾ ಬದ್ಲಿ ಇದನ್ನ ಬರಿಬಹುದು. ಅಂದ್ರೆ ನಾ ಕಾಸ್ ಎಕ್ಸ್ ಬದ್ಲಿ ಏನ್ ಬರಿತೀನಿ ಅಂದ್ರೆ ಸೈನ್ ಆಫ್ 5/2 ಮೈನಸ್ ಎಕ್ಸ್ ಬರ್ಕೋತೇನೆ. ಇಲ್ಲಿ ಆಂಗಲ್ ಎಕ್ಸ್ ಇತ್ತಲ್ಲ ಅದಕ್ಕೆ ಎಕ್ಸ್, ಇಲ್ಲಿ ಆಂಗಲ್ ಥೀಟಾ ಇತ್ತು ಅದಕ್ಕೆ ಸೈನ್ ಆಫ್ 5/2 ಮೈನಸ್ ಥೀಟಾ ಬರ್ದ್ರೆ, ಇಲ್ಲಿ ಆಂಗಲ್ ಎಕ್ಸ್ ಐತಿ ನಾ ಸೈನ್ ಆಫ್ 5/2 ಮೈನಸ್ ಎಕ್ಸ್ ಬರಿದೆ. ಸೊ ಇಲ್ಲಿ ಡಿವೈಡೆಡ್ ಬೈ ಈ 2 ಹಂಗ ಇಟ್ಕೋತೀನಿ, ಆಮೇಲೆ 5/2 ಮೈನಸ್ ಎಕ್ಸ್ ಹಂಗ ಬರ್ಕೋತೀನಿ. ಈಗ ನೋಡ್ರಿ ನಿಮಗೆ ಮತ್ತೊಂದು ಫಾರ್ಮುಲಾ ನಿಮ್ಗೆ ನೆನಪಾಗ್ಬೇಕು. ಯಾವ ಫಾರ್ಮುಲಾ ಅಂತಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ನೀವು ಈ ಫಾರ್ಮುಲಾ ಕಲ್ತಿರಲ್ಲ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ಇದೆಲ್ಲ ಫಾರ್ಮುಲಾ ಕಲ್ತಿರಿ ನೀವು, ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಸೊ ಹಂಗಾರೆ ಇಲ್ಲಿ ಆಂಗಲ್ ಸೇಮ್ ಐತಿ, ಹೌದಾ? ಆಂಗಲ್ ಸೇಮ್ ಐತಿ. ಅಕಸ್ಮಾತ್ ಈ ಲಿಮಿಟ್ ಅನ್ನ ಈ ಎಕ್ಸ್ 5/2 ಹಾಕಿದ್ರೆ ಇಲ್ಲಿ ಸೈನ್ 0 ಬರ್ತೈತಿ, ಇಲ್ಲಿ 0 ಬರ್ತೈತಿ. ಯಾಕೆ ಹೇಳ? ಎಕ್ಸ್ 5/2 ಹಾಕಿದ್ರೆ 5/2 ಮೈನಸ್ 5/2 0 ಅಂದ್ರೆ ಸೈನ್ 0. ಈ ಎಕ್ಸ್ 5/2 ಹಾಕಿದ್ರೆ 5/2 ಮೈನಸ್ 5/2 0, ಇಲ್ಲಿ ಸೈನ್ 0 ಡಿವೈಡ್ ಬೈ 0. ಈ k/2 ನ ಬಿಟ್ಬಿಡ್ರಿ, ಈ k/2 ಹೊರಗೆ ಇಟ್ಕೊಂಡ್ಬಿಡ್ರಿ. ಅಕಸ್ಮಾತ್ ಈ k/2 ನಿಮಗೆ ಇಲ್ಲಂತ ಯೂಸ್ ಇಲ್ಲ ಅಂತಂದ್ರೆ, ಯಾಕಂದ್ರೆ k ಒಳಗಂತೂ ಲಿಮಿಟ್ ಅಪ್ಲೈ ಮಾಡಕ್ ಬರಂಗಿಲ್ಲ ನಾವು. ಸೊ ಈ k ಮತ್ತೆ 2 ನ ಹೊರಗೆ ಇಟ್ಕೊರಿ, ಲಿಮಿಟ್ ಅಂತೂ ಅಪ್ಲೈ ಮಾಡಂಗಿಲ್ಲ, ಹೌದಿಲ್ಲ? ಹೊರಗೆ ಇಟ್ಕೊಂಡ್ಬಿಟ್ರಿ. ಈಗ ನೋಡ್ರಿ ಇದಿಷ್ಟು ಎಕ್ಸಾಕ್ಟ್ ಫಾರ್ಮುಲಾ ಕೊಡೋದೈತಿ ನಿಮಗೆ. ಇದಿಷ್ಟು ಏನೈತಲ್ಲ ಇದಿಷ್ಟು ಕ್ವಾಂಟಿಟಿ ನಿನಗೆ ಎಕ್ಸಾಕ್ಟ್ ಏನ್ ಕೊಡತದ ಸೇಮ್ ಸೈನ್ ಎಕ್ಸ್ ಬೈ ಎಕ್ಸ್ ಬಟ್ ಎಕ್ಸ್ ಜಗದಾಗ ಬೇರೆ ಯಾವ್ದೋ ಕ್ವಾಂಟಿಟಿ ಅದಾರ ಸೇಮ್ ಟು ಸೇಮ್ ಅದಾರಲ್ಲ ನಡೀತೈತಿ. ಸೊ ಹಂಗಾರ ಈಸ್ ಈಕ್ವಲ್ ಟು 1 ಬರಿತೀವಿ, ಹೌದಿಲ್ಲ? ಸೊ ಇಲ್ಲಿ ಏನ್ ಬರಿತೀವಿ ಹಂಗಾರ 1 ಬರಿತೇವೆ. ಸೊ ಇಲ್ಲಿ ಹಂಗಾರ k/2 ಇಂಟು 1 ಆಯ್ತು. ಇದಿಷ್ಟು ಕ್ವಾಂಟಿಟಿ ಏನಾಗ್ತಿದ್ದು 1 ಆಯ್ತಿದ್ದು. ಸೊ ಹಂಗಾರ 1 ಆಯ್ತು ಅಂತಂದ್ರೆ k/2 ಇಂಟು 1 k/2 k ಡಿವೈಡ್ ಬೈ 2 ಅಂತ ಬರ್ಕೋಬಹುದು. ಸೊ ಹಂಗಾರ ಈಗ ನಾವು ಮುಂಚೆನೆ ಹೇಳ್ದಂಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 5/2 ಬರ್ಬೇಕು. ಇಲ್ಲಿ LHL RHL ಅಂತೂ ಚೆಕ್ ಮಾಡಂಗಿಲ್ಲ. ರೀಸನ್ ಏನಪ್ಪಾ ಅಂತಂದ್ರ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದ ಫಂಕ್ಷನ್ ಅದ. ಯಾಕೆ ಹೇಳ? ಎಕ್ಸಾಕ್ಟ್ 5/2 ಇದ್ದಾಗ 3 ಅಂತ ಆನ್ಸರ್ ಐತಿ, ಎಕ್ಸಾಕ್ಟ್ 5/2 ಇದ್ದಾಗ ಆನ್ಸರ್ 3 ಐತಿ. ಬಟ್ 3 ಲೆಫ್ಟ್ ಸೈಡ್ ರೈಟ್ ಸೈಡ್ ನಾಟ್ ಈಕ್ವಲ್ ಟು 5/2. 3 ಲೆಫ್ಟ್ ಸೈಡ್ 5/2 ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾರ್ದಾರ ಒಂದ ಫಂಕ್ಷನ್ ಅದ, ಈ ಒಬ್ನ ಅದನ್. ಇಲ್ಲಿ ಲೆಸ್ ದನ್ 5/2 ಗ್ರೇಟರ್ ದನ್ 5/2 ಆ ಟೈಪ್ ಏನ್ ಕ್ವಶನ್ ಕೊಟ್ಟಿಲ್ಲ ನಾವು. ಸೊ ಹಂಗಾರೆ ಒಂದ ಫಂಕ್ಷನ್ ಐತಿ. ಸೊ ಹಂಗಾರೆ ಇಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರ ನೋಡಿ ಇಲ್ಲಿ ಕಡೆ ಬರ್ರಿ, ಇಲ್ಲಿ ಸಾಲ್ವ್ ಮಾಡ್ತೀನಿ ಮುಂದಿಂದ. ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕಡೆ ಏನಲ್ಲ. ಸೊ ಇಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ಸಾಲ್ವ್ ಮಾಡ್ತೀನಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕೊಟ್ಟಾರ. ಸೊ ಹಂಗಾರೆ ಇಲ್ಲಿ ನಮಗೆಲ್ಲ ಗೊತ್ತಿರೋಂಗ LHS ಈಕ್ವಲ್ ಟು RHS. ಹಂಗಾರೆ ಹಿಯರ್ LHS ಇಸ್ ಈಕ್ವಲ್ ಟು RHS ಬರ್ಲೇಬೇಕ ಅಕಾರ್ಡಿಂಗ್ ಟು ಕ್ವಶನ್. ಹಿಯರ್ ಅಂತ ಬರಿ ಬದ್ಲಿಬೇಕಂದ್ರೆ ಅಕಾರ್ಡಿಂಗ್ ಟು ಕ್ವಶನ್ ಬರೀ. ಅಕಾರ್ಡಿಂಗ್ ಟು ಕ್ವಶನ್ LHS ಈಕ್ವಲ್ ಟು RHS. ACC ಅಕಾರ್ಡಿಂಗ್ ಟು ಕ್ವಶನ್ LHS ಈಕ್ವಲ್ ಟು RHS. ಹಂಗಾರೆ LHS ಏನ್ ಬಂದೈತಪ್ಪ ನಿನಗೆ ಇಲ್ಲಿ k/2 ಬಂದೈತಿ. RHS ಏನ್ ಬಂದೈತಿ ಅಲ್ಲಿ 3 ಬಂದೈತಿ. ಈ 2 ನ ಈ ಕಡೆ ಕಳಿಸು,
ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್ ವಿತ್ ಮಲ್ಟಿಪ್ಲಿಕೇಶನ್ ಸೈನ್ ಅಂದ್ರೆ 3 2 6 ಆಯ್ತು. ಸೊ ಕೆ ವ್ಯಾಲ್ಯೂ ಎಷ್ಟು ಬಂತು ನಿನಗ 6 ಬಂತು. ಸೊ ಕೆ ವ್ಯಾಲ್ಯೂ 6 ಬಂತು. ಸೊ ಹಂಗಾರೆ ದಿಸ್ ಇಸ್ ದ ಸೊಲ್ಯೂಷನ್. ನಾವೇನ್ ಕೇಳಿದ್ದ ನಿನಗ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ಫಂಕ್ಷನ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್ ಅಂತ ಕೇಳಿದ್ದ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲಿ ಲೆಸ್ ದ್ಯಾನ್ 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಏನು ಮೆನ್ಷನ್ ಮಾಡದೇ ಇರೋ ಕಾರಣಕ್ಕೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಕೊಂಡಿವಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 5/2. ಇದು ಮೆಥಡ್ 1. ಮೆಥಡ್ 1 ಅಂದ್ರೆ ನೀವು ಇದು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ನಿಲ್ಲ, ಫಸ್ಟ್ ಸೆಕೆಂಡ್ ಕ್ವಶನ್ ಎಲ್ಲ ಸಾಲ್ವ್ ಮಾಡಿದ್ವಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಈ ಟೈಪ್ ಇದು ಮೆಥಡ್ 1 ಇದು. ಆಮೇಲೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡೋದು ಅದು ಮೆಥಡ್ 2. ಸೊ ಇದು ಮೆಥಡ್ 1 ಅನ್ನ ಅಷ್ಟ ನಾವು ಏನ್ ಮಾಡ್ಕೊಂಡಿವಿ, ಅಪ್ಲೈ ಮಾಡ್ಕೊಂಡ್ಬಿಟ್ಟಿವಿ. ಯಾಕೆ ಇವಾಗ ಗ್ರೇಟರ್ ದನ್ 0 ಲೆಸ್ ದನ್ 0 ಕೊಟ್ಟಿಲ್ಲಲ್ಲ ಅದ್ರ ಸಂಬಂಧ. ಸೊ ಅದಾದ ನಂತರ ಸೊ ಈಗ ಏನ್ ಮಾಡ್ಕೊಂಡು ಫಸ್ಟ್ ಆರ್ ಎಚ್ ಎಸ್ ಚೆಕ್ ಮಾಡ್ಕೊಂಡ್ಬಿಟ್ಟಿವಿ, ಅದು ಈಸಿ ಆಕೈತೆ ಅನ್ನೋ ಕಾರಣಕ್ಕೆ ಡೈರೆಕ್ಟ್ ಆಗಿ ಎಫ್ ಆಫ್ ಎ ಚೆಕ್ ಮಾಡ್ಬೇಕಾಗಿತ್ತಲ್ಲ, ಎಫ್ ಆಫ್ 5/2 ಚೆಕ್ ಮಾಡ್ಕೊಂಡಿವಿ. ಅಂದ್ರೆ ಎಕ್ಸಾಕ್ಟ್ ಎಕ್ಸ್ ಈಕ್ವಲ್ ಟು 5/2 ಆದಾಗ 3 ಐತಿ ಅಂತ ಅವ ಕೊಟ್ಬಿಟ್ಟಾನ, ಅದು ಮುಗಿದೋಯ್ತು, ರೆಡಿ. ಸೊ ಅದಾದ ನಂತರ ಈಗ ಎಲ್ ಎಚ್ ಎಸ್ ಚೆಕ್ ಮಾಡ್ಕೋಬೇಕಲ್ಲ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 ಎಫ್ ಆಫ್ ಎಕ್ಸ್. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿವಿ ನಾವು. ಇವೆಲ್ಲ ಏನ ಈ ಕ್ವಶನ್ದಾಗ ಯೂಸ್ ಆಗಿರುವಂತ ಫಾರ್ಮುಲಾ, ಇವೆಲ್ಲ ಕ್ವಶನ್ದಾಗ ಯೂಸ್ ಆಗಿರುವಂತ ಫಾರ್ಮುಲಾ ಇವೆಲ್ಲ. ಸೊಲ್ಯೂಷನ್ ಇಲ್ಲ ಐತೆ ಎಲ್ ಎಚ್ ಎಸ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡು ಅಟ್ ಎಕ್ಸ್ ಟೆನ್ಸ್ ಟು 5/2 ಇದೇನ್ ಫಂಕ್ಷನ್ ಯಾವ್ದೈತಿ ಚೂಸ್ ಮಾಡ್ಕೊಂಡಿವಿ. ಫಂಕ್ಷನ್ ಏನೈತಿ, ಎಕ್ಸ್ ಟೆನ್ಸ್ ಟು 5/2 ಅಂದ್ರೆ ಈ ಫಂಕ್ಷನ್, ಈಕ್ವಲ್ ಟು ಅಂದಾಗ ಇದಿತ್ತು, ಟೆನ್ಸ್ ಟು ಅಂದಾಗ ಈ ಫಂಕ್ಷನ್ ತಗೋಬೇಕು. ಈ ಫಂಕ್ಷನ್ ತಗೊಂಡ ಇಲ್ಲಿ ಸಿಂಪ್ಲಿ ಇದು ಡೈರೆಕ್ಟ್ 5/2 ಹಾಕಿದ್ರೆ ನಾಟ್ ಡಿಫೈನ್ ಬರತ್ತಿತ್ತು, ಅದಕ್ಕೆ ನಾವು ಬೇರೆ ಟೈಪ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಲ್ಪ. ಅದ್ರ ಸಂಬಂಧ 2 ಕಾಮನ್ ತಗೊಂಡಿವಿ, ಇಲ್ಲಿ 5/2 ಮೈನಸ್ ಎಕ್ಸ್ ಬಂತ. ಸೊ ಇದು ನಂಗೆ 5/2 ಮೈನಸ್ ಎಕ್ಸ್ ಬಂದು ಬಾಜು ಸೈನ್ ಬಂತು ಅಂತಂದ್ರೆ 1 ಬರಿಬಹುದು, ನಾ ಸೈನ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು 1 ಬರಿಬಹುದು. ಆ ರೀಸನ್ ಸಂಬಂಧ ಏನ್ ಮಾಡ್ಕೊಂಡಿವಿ ಇದನ್ನ, ಇಲ್ಲಿ ಕಾಸ್ ಎಕ್ಸ್ ನ ಏನ್ ಬರ್ಕೊಂಡಿವಿ ನಾವು, ಮತ್ತೆ ಕಾಸ್ ಎಕ್ಸ್ ನ cos theta can be written as sin of 90 minus theta ಬರಿಬಹುದಲ್ಲ. ಸೊ ಆಗ sin of 90 minus x ಬರ್ಕೊಂಡಿವಿ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5/2 sin x by x equal to ಏನ್ ಬಂತು ನಮ್ಗೆ, ಇಲ್ಲಿ 1 ಬಂತು. ಈ k/2 ಅಂತ ಇಲ್ಲಿ k ಕಂತೂ ಲಿಮಿಟ್ ಅಪ್ಲೈ ಮಾಡಕ್ ಆಗಂಗಿಲ್ಲಲ್ಪ, ಅದಕ್ಕೆ ನಾವ್ ಏನ್ ಮಾಡ್ಕೊಂಡಿವಿ, k ಲಿಮಿಟ್ ಅಪ್ಲೈ ಮಾಡಕ್ ಆಗಂಗಿಲ್ಲ ಅಂತಂದ್ರೆ k ಮತ್ತೆ 2 ನ ಔಟ್ಸೈಡ್ ಇಟ್ಕೊಂಡ್ಬಿಟ್ಟಿವಿ ನಾವು. 2 ಕಾನ್ಸ್ಟೆಂಟ್ ಟರ್ಮ್, ಇಲ್ಲಿ ಎಲ್ಲಿ ಲಿಮಿಟ್ ಅಪ್ಲೈ ಮಾಡ್ತೀವಿ. ಓಕೆ, ಸೊ k/2 ಇಟ್ಕೊಂಡ್ರೆ ಇದೆಲ್ಲ ಹೆಂಗ್ ಕಾಣತೈತಿ ನನಗೆ, ಎಕ್ಸಾಕ್ಟ್ ಈ ಫಾರ್ಮುಲಾ ಟೈಪ್ ಕಾಣತೈತಿ. ಸೊ ಅದಕ್ಕೆ 1 ಬರ್ಕೊಂಡ್ಬಿಟ್ಟಿವಿ, k/2 ಬಂತ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಏನೈತೆ ನಮ್ಗೆ, ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇತ್ತು ಹೌದಿಲ್ಲ. ಸೊ ಹಂಗಾರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಯಾಕೆ ಅವ್ ಕಂಟಿನ್ಯೂಸ್ ಐತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಾನ, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಐತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಾನಿಲ್ಲ ಅವ್. ಸೊ ಹಂಗಾರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇರ್ಲೇಬೇಕದು. ಸೊ k/2 ಈಕ್ವಲ್ ಟು 3 ಆಯ್ತು, ಇಲ್ಲಿ k/2 ಬಂದಿತ್ತು, ಅಲ್ಲಿ 3 ಇತ್ತು, k/2 ಈಕ್ವಲ್ ಟು 3 ಆಯ್ತು, k ಈಕ್ವಲ್ ಟು 2 ಆ ಕಡೆ ಕರ್ಕೊಂಡು ಹೋದ್ರೆ 6 ಆಯ್ತು. ಸೊ ಇದನ್ನ ಬರ್ಕೊಡ್ರಿ, ಈ ಕಡೆಯಿಂದ ಸಾಲ್ವ್ ಮಾಡ್ಕೊತ ಬಂದೇವಿ ಇದನ್ನ ಸ್ಪೇಸ್ ಇಲ್ಲಾರದಕ್ಕೆ. ಸೊ ಫಸ್ಟ್ ಇದನ್ನ ಬರ್ಕೋಬೇಕು ನೀವು, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದು ಫಸ್ಟ್ ಆಯ್ ಅಂತ ಹಾಕ್ತೇನೆ ನೋಡ್ರಿ, ಇದು ಫಸ್ಟ್. ಇದಾದ್ಮೇಲೆ ಸೆಕೆಂಡ್ ಇಲ್ಲ ಐತಿ, ಇದನ್ನ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ಥರ್ಡ್ ಇಲ್ಲ ಐತಿ, ಇಲ್ಲಿ ಇದನ್ನ ಬರ್ಕೋಬೇಕು. ಸೊ ಇದನ್ನ ಬರ್ಕೊಳ್ರಿ. ಇದಾದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡೋಣ, ಕ್ವಶನ್ ನಂಬರ್ 27 28 ಅನ್ನ ಸಾಲ್ವ್ ಮಾಡೋಣ. ಓಕೆ, ಬರ್ಕೊಳ್ರಿ. Okay, your next question number 28, f of x equal to kx plus 1 if x is lesser than or equal to 5, cos x if x is greater than 5 at x equal to 5. So ಇಲ್ಲಿ here also we have to find the value of x, k, the value of k. ಸೊ ಇಲ್ಲಿ ನಾವು k ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. k ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಮಗೆ ಆಲ್ರೆಡಿ ಅವ ಕ್ವಶನ್ದಾಗ ಏನ್ ಕೊಟ್ಟಿರ್ತಾನ, f of x is continuous ಅಂತ ಕೊಟ್ಟಾನ ನಿಮ್ಗೆ ಆಲ್ರೆಡಿ ಕ್ವಶನ್ದಾಗ. ಅಂದ್ರೆ ನಿಮ್ದು ಟೆಕ್ಸ್ಟ್ ಬುಕ್ ಒಳಗೆ ಕ್ವಶನ್ ಒಳಗೆ f of x is continuous ಅಂತ ಕೊಟ್ಟ ನಾವು. ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಐತಿ, ಆಮೇಲೆ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕಾ, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಂತ ಕೊಟ್ಟಿರ್ತಾನೆ ಕ್ವಶನ್ದಾಗ. ಸೊ ಈ ಫಂಕ್ಷನ್ ಆಲ್ರೆಡಿ ಕಂಟಿನ್ಯೂಸ್ ಐತಿ ಅಂದ್ಮೇಲೆ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಐತಿ ಅಂತ ಮೀನಿಂಗ್. ಸೊ ಹಂಗಾರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋನು, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಇತ್ತು ಅಂತಂದ್ರೆ ಆ ಫಂಕ್ಷನ್ ಏನೈತಿ, ಕಂಟಿನ್ಯೂಸ್ ಐತಿ ಅಂತ ಮೀನಿಂಗ್. ಓಕೆ, ರೈಟ್. ಸೊ ಇವಾಗ ಫಸ್ಟ್ ಏನ್ ಮಾಡ್ಕೊಂಡು ನೋಡಿ, ಒಂದು ಲೈನ್ ಡ್ರಾ ಮಾಡ್ಕೊಡ್ಬೇಕಂದ್ರೆ ನೀವು ಈ ಲೈನ್ ಎದ್ರ ಬಗ್ಗೆ ಮಾತಾಡತ್ತಾನೋ, ಆಟ್ x equal to 5 ಒಳಗ ಫಂಕ್ಷನ್ ಕಂಟಿನ್ಯೂಸ್ ಐತಿ ಅಂತ ಕೊಟ್ಟಾನ. at x equal to 5 ಫಂಕ್ಷನ್ ಈಸ್ ಕಂಟಿನ್ಯೂಸ್ ಐತಿ ಅಂತ ಕೊಟ್ಟಾನ. ಸೊ 5 ಬಗ್ಗೆ ಮಾತಾಡತಾನ, ಲಿಮಿಟ್ ಪಾಯಿಂಟ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5. ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5 ಇದ್ದಾಗ ಏನೈತಿ, kx plus 1 ಐತಿ. ಗ್ರೇಟರ್ ದ್ಯಾನ್ 5 ಇದ್ದಾಗ ಏನೈತಿ, ಫಂಕ್ಷನ್ cos x ಐತಿ. ಸೊ ಹಂಗಾರೆ ಈಗ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಸೊ ಹಂಗಾರೆ ಎಲ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಫಸ್ಟ್ ಹಂಗಾರೆ LHL is equal to limit as x tends to limit point ಯಾವುದು ಇಲ್ಲಿ 5 minus ಇಲ್ಲಿ ಐತಲ್ಲ 5 ಲಿಮಿಟ್ ಪಾಯಿಂಟ್ ಇದೆ 5 minus f of x minus indicates left side function. So ಹಂಗಾರೆ limit as x tends to 5 minus
ಮೈನಸ್ ಬರೆಯಕ್ಕೆ ಹೋಗ್ಬೇಡ್ರಿ, ಲೆಫ್ಟ್ ಸೈಡ್ ಫಂಕ್ಷನ್ ಚೂಸ್ ಮಾಡ್ಕೊಂಡ್ಬಿಡ್ರಿ. ಲೆಫ್ಟ್ ಸೈಡ್ 5 ಲೆಫ್ಟ್ ಸೈಡ್ ಯಾರು ಅದಾರ, ಕೆ ಎಕ್ಸ್ ಪ್ಲಸ್ ಒನ್ ಅದಾರ, ಕೆ ಎಕ್ಸ್ ಪ್ಲಸ್ ಒನ್ ಅದಾರ. ಸೊ ಈಗ ಎಕ್ಸ್ ಪ್ಲೇಸ್ ಒಳಗೆ ಲಿಮಿಟ್ ಅಪ್ಲೈ ಮಾಡ್ರಿ. ಎಕ್ಸ್ ಪ್ಲೇಸ್ ಒಳಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಕೈತಿ, ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 5, 5 ಇಂಟು ಕೆ ಏನಾಕೈತದ 5k ಆಕೈತಿ ಪ್ಲಸ್ ಒನ್ ಹಂಗೆ ಇಡು. 5 ಇಂಟು ಕೆ 5k ಆಕೈತಿ ಪ್ಲಸ್ ಒನ್ ಹಂಗೆ ಇಡು. ಇದಾದ ನಂತರ ನೆಕ್ಸ್ಟ್ ಆರ್ ಎಚ್ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು. ಸೊ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. 5 ಬಾಜು ಯಾರದಾರ ಇಲ್ಲಿ, 5 ಬಾಜು ರೈಟ್ ಸೈಡ್ ಯಾರದಾರ ಇಲ್ಲಿ, ಕಾಸ್ ಎಕ್ಸ್ ಅದಾರ. ಸೊ ಹಂಗಾರ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ 5 ಏನಕ್ಕೈತಿ, ಎಕ್ಸ್ ಪ್ಲೇಸ್ ಒಳಗೆ 5 ಹಾಕ, ಎಕ್ಸ್ ಪ್ಲೇಸ್ ಒಳಗೆ 5 ಹಾಕಿದೆ ಅಂದ್ರೆ ಕಾಸ್ 5 ಆತ. ನೋಡ್ರಿ ನಿಮ್ಗೆ ಫಸ್ಟ್ ಪಿ ಯು ಸಿ ಒಳಗೆಲ್ಲ ನೀವು ಸ್ಟಡಿ ಮಾಡಿರೋ ಪ್ರಕಾರ ಇಲ್ಲಿ ಸರ್ಕಲ್ ಐತಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಕಾಸ್ 5 ನಿಮ್ಗೆ ಏನೋ ನೆನಪಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಿರುತ್ತೆ, ಇಲ್ಲಿ 0 ಇರ್ತೈತಿ, ಇಲ್ಲಿ 5/2 ಇರ್ತೈತಿ, ಇಲ್ಲಿ ಏನಿರ್ತೈತಿ 5 ಇರ್ತೈತಿ, ಇಲ್ಲಿ 3/5/2 ಇರ್ತೈತಿ. ಸೊ ಇಲ್ಲಿ 0 ಐತಿ, ಇಲ್ಲಿ 5 ಐತಿ. ವಾಪಸ್ ಮತ್ತೊಂದು ಅರ್ಧ ರೌಂಡ್ ಹಾಕಿದಿ ಅಂತಂದ್ರೆ ಇಲ್ಲಿ ಏನಕ್ಕೈತಿ 2/5 ಆಕೈತಿ ಅಂದ್ರೆ 360 ಡಿಗ್ರಿ. ಮತ್ತೆ ಇಲ್ಲಿ ಬಂದಿ ಅಂತಂದ್ರೆ 3/5 ಆಕೈತಿ. ಇಲ್ಲಿ ಕಾಸ್ 0 ನಿಮ್ಗೆ ಏನಿರುತ್ತ 1 ಇರ್ತೈತಿ, ಕಾಸ್ 0 1 ಇರ್ತೈತಿ. ಅದ ಅಕಸ್ಮಾತ್ ನೀ ಈ ಕಡೆ ಬಂದಾಗ, ಈಗ ಈ ಕಡೆ ಬಂದಾಗ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಏನೈತಲ್ಲ, ಈ ಕಡೆ ಬಂದಾಗ ಕಾಸ್ 5 ಏನಕ್ಕೈತದ -1 ಆಕೈತಿ, ಕಾಸ್ 5 -1 ಆಕೈತಿ. ಕಾಸ್ 2/5 +1, ಕಾಸ್ 3/5 -1, ಕಾಸ್ 4/5 +1, ಕಾಸ್ 5/5 -1 ಈ ತರ ಇರ್ತೈತದ. ಸೊ ನೀವು ಆ ಕಡೆ ಹೋದಾಗ +1 ಅಂತ ನೆನ್ಪಿಟ್ಕೋರಿ, ಈ ಕಡೆ ಬಂದಾಗ ಏನಕ್ಕೈತಿ -1 ಅಂತ ನೆನ್ಪಿಟ್ಕೋರಿ. ಸೊ ಕಾಸ್ 5 ಅಂದ್ರೆ ಏನಂತಂಗ ಇವಾಗ -1. ಸೊ ಇದರ ಆನ್ಸರ್ ಎಷ್ಟು ಬಂತು ನಿಮಗೆ ಇವಾಗ, -1 ಬಂತು. ಸೊ ಹಂಗಾರ ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿರ್ತಾನೆ ನಿಮಗೆ ಹಂಗಾರ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಏನೈತಂದ್ರೆ LHL = RHL ಬರ್ಕೋಬೇಕು. According to question, LHL is equal to RHL because function is continuous. Therefore, in the place of LHL answer ಏನೈತಿ ಇಲ್ಲಿ 5k ಏನೈತಿ 5k plus 1 RHL ಏನೈತಿ -1 ಐತಿ. So if you take +1 that side that becomes -1. So 5k ಇಲ್ಲೇ ಬರ್ಕೋತೀನಿ, +1 ಆ ಕಡೆ ಕರ್ಕೊಂಡ್ರೆ ಏನಕ್ಕೈತಿ ಹಂಗಾರದ -1 ಆಕೈತಿ. ಸೊ ಹಂಗಾರ ಇಲ್ಲಿ 5k ಹಂಗೆ ಇಟ್ಕೋ, -1 ಎಷ್ಟಾಗ್ತದ -2 ಆಯ್ತದ. ಸೊ ಹಂಗ -1 -2 ಆತ. ಇಲ್ಲಿ ನೋಡ್ರಿ ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಹಂಗ ನಿನಗೇನ್ ಬಂತು ಇವಾಗ 5k = -2 ಬಂತು. ಕೆ ವ್ಯಾಲ್ಯೂ ಫೈಂಡ್ ಮಾಡಕ್ ಹೇಳೇನಲ್ಲ, ಕೆ ಇಲ್ಲಿ ಇಟ್ಕೋ, -2 ಇಲ್ಲೇ ಇಟ್ಕೋ, 5 ಆ ಕಡೆ ಕಳಿಸಿದ್ರೆ /5 ಆತಂಗಾರ. ಸೊ ಹಂಗಾರೆ ಕೆ ವ್ಯಾಲ್ಯೂ ಏನ್ ಬಂತು ನಿನಗಿಲ್ಲಿ -2/5 ಬಂತು. ದಿಸ್ ಈಸ್ ದ ಸೊಲ್ಯೂಷನ್, ದಿಸ್ ಈಸ್ ದ ಸೊಲ್ಯೂಷನ್. ಕೆ ವ್ಯಾಲ್ಯೂ ಫೈಂಡ್ ಆಯ್ತು. ಸೊ ಅದೇ ರೀತಿ ಇವಾಗ ಕ್ವಶನ್ ನಂಬರ್ 29, f of x is equal to kx plus 1 if x is lesser than or equal to 5, 3x minus 5 if x is greater than 5, given function is continuous at indicated point ಅಂತ ಕೇಳಾನೆ. ಇಂಡಿಕೇಟೆಡ್ ಪಾಯಿಂಟ್ ಅಂದ್ರೆ ಏನದ, kx = 5, at x = 5 ಫಂಕ್ಷನ್ ಕಂಟಿನ್ಯೂಸ್ ಐತೆ ಅಂತ ಕೊಟ್ಟಂಗ. at x = 5 ಫಂಕ್ಷನ್ is continuous ಐತೆ ಅಂತ ಆಲ್ರೆಡಿ ಕೊಟ್ಟಂಗ. ಸೊ ಆಲ್ರೆಡಿ ಫಂಕ್ಷನ್ ಕಂಟಿನ್ಯೂಸ್ ಐತೆ ಅಂತ ಕೊಟ್ಟ ನಿಮ್ ಟೆಕ್ಸ್ಟ್ ಬುಕ್ ಒಳಗ. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಅವ ಲೆಫ್ಟ್ ಸೈಡ್ ಒಂದು ಪಾಯಿಂಟ್, ರೈಟ್ ಸೈಡ್ ಒಂದು ಪಾಯಿಂಟ್, ಲೆಸರ್ ದೆನ್ ಆರ್ ಈಕ್ವಲ್ ಟು 5, ಗ್ರೇಟರ್ ದೆನ್ 5 ಅಂತ ಕೊಟ್ಟಾನಂತಂದ್ರ ಇಲ್ಲಿ LHL RHL ಚೆಕ್ ಮಾಡ್ಕೋಬೇಕು. ಮತ್ತೆ LHL RHL ಏನದಾವ ಇಲ್ಲಿ ಈಕ್ವಲ್ ಅದಾವ ಅಂತ ಹೆಂಗ್ ಗೊತ್ತಾಕೈತಿ, ಫಂಕ್ಷನ್ ಕಂಟಿನ್ಯೂಸ್ ಐತೆ ಅಂತ ಕೊಟ್ಟಾನಲ್ಲ ಟೆಕ್ಸ್ಟ್ ಬುಕ್ ಒಳಗ, ಅದ್ರ ಸಂಬಂಧ ಗೊತ್ತಾಕೈತಿ. ಸೊ ಹಂಗಾರ ಇವಾಗ ಫಸ್ಟ್ ಲೈನ್ ನೋಡಿರಿ, ಲೈನ್ ನೋಡಿದ್ರೆ ಲಿಮಿಟ್ ಪಾಯಿಂಟ್ ಯಾವ್ದು ನಿಮ್ದು ಇಲ್ಲಿ at 5 ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂದಾನ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ಲಿಮಿಟ್ ಪಾಯಿಂಟ್ 5 ಐತಿ. 5 ಗೆ ಲೆಫ್ಟ್ ಸೈಡ್ ಯಾರದಾರ, ಲೆಸರ್ ದೆನ್ ಆರ್ ಈಕ್ವಲ್ ಟು 5 ಯಾರದಾರ, kx + 1 ಈಕ್ವಲ್ ಅಂದಿದ್ದಕ್ಕೆ ಟಚ್ ಮಾಡಿ ತಗೋತೇನೆ. ಗ್ರೇಟರ್ ದೆನ್ 5 ಅಂದಾಗ ಸ್ವಲ್ಪ ಬಿಟ್ಟು ತಗೋತೇನೆ. ಏನೈತಿ ಇಲ್ಲಿ 3x - 5 ಅಂತ ಐತಿ. ಸೊ ಇವಾಗ ಏನ್ ಮಾಡೋದು, LHL RHL ಚೆಕ್ ಮಾಡ್ಕೊಳ್ಳೋಣ. ಸೊ ಹಂಗಾರ LHL ಅಂತಂದ್ರೆ ಏನ್ ಬರೀತೀವಿ ನಾವು, ಲಿಮಿಟ್ ಆಸ್ x ಟೆನ್ಸ್ ಟು ಲಿಮಿಟ್ ಪಾಯಿಂಟ್ ಯಾವ್ದೈತಿ ಇಲ್ಲಿ 5 ಐತಿ, 5 ಮೈನಸ್, ದಿಸ್ ಇಸ್ LHL. f of x is equal to limit as x tends to 5, this minus indicates left side function, this minus indicates left side function. left side function ಯಾರದಾರ 5 ಲೆಫ್ಟ್ ಸೈಡ್ ಯಾರದಾರ kx + 1 ಅದರ. ಸೊ ಹಂಗಾರೆ ಇಲ್ಲಿ kx + 1 ಬರದಿ. ಸೊ ಈ ಲಿಮಿಟ್ ಪಾಯಿಂಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x = 5, ಈಗ x ಐತಲ್ಲ, x in 5 ಇದು 5 ಸಬ್ಸ್ಟಿಟ್ಯೂಷನ್ ಮಾಡಿ, 5 × k 5k ಆತದ, 5k ಆತ +1 ಹಂಗ ಇಡ.
ಇಲ್ಲಿ x ಜಾಗದಾಗ 5 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 5 into k 5k ಆಯ್ತು ಪ್ಲಸ್ 1 ಹಂಗ ಇಡು. ಅದಾದ ನಂತರ RHL ಚೆಕ್ ಮಾಡ್ಕೊಳ್ಳಿ ನೀವು. ಲಿಮಿಟ್ ಆಸ್ x tends to 5 plus f of x. ಸೊ ಈಗ RHL ಲಿಮಿಟ್ ಆಸ್ x tends to 5 ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. ರೈಟ್ ಸೈಡ್ ಯಾರು ಅದಾರ ಹಂಗಾರ 5 ರೈಟ್ ಸೈಡ್ 3x minus 5 ಅದಾರ. ಸೊ ಹಂಗಾರ 3x minus 5. ಇಲ್ಲಿ ನೋಡಿ ಇದು 5 ಪ್ಲಸ್ ಅಂದ್ರೆ ರೈಟ್ ಸೈಡ್ ಫಂಕ್ಷನ್, 5 ಮೈನಸ್ ಅಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್. ಸೊ ಹಂಗಾರೆ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 5, x ಕದ 5 ಹಾಕಿದ್ರೆ 5 3 ಎಷ್ಟಾಯ್ತು 15 ಆಯ್ತು. ಇದು -5 ಇದೊಂದು 15 ಒಳಗೆ 5 ಹೋದ್ರೆ ಎಷ್ಟಾಕೈತಿ ನಿನಗೆ, ಯು ಗೆಟ್ 10. ಎಷ್ಟು ಸಿಕ್ತು ನಿನಗೆ ಇಲ್ಲಿ 10 ಸಿಕ್ತು, ರೈಟ್. ಸೊ ಹಂಗ 10 ಸಿಕ್ತು. ಸೊ ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ ಕಂಟಿನ್ಯೂಸ್ ಐತಿ ಅಂದ್ಮೇಲೆ ಏನ್ ಬರೀಬಹುದು ನಾವು, LHL equal to RHL ಅಂತ ಬರ್ಕೋಬಹುದು. ಸೊ ಹಂಗಾರೆ LHL ಹಿಯರ್ ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ ಈಸ್ ಏನೈತದ, f of x is ಕಂಟಿನ್ಯೂಸ್ ಐತಂತ. ಕಂಟಿನ್ಯೂಸ್ ಐತಿ ಅಂದ್ರೆ ದಟ್ ಈಸ್ LHL is equal to RHL ಅಂತ ಬರ್ಕೋಬಹುದು. LHL equal to RHL ಅಂತ ಬರ್ಕೋಬಹುದು. ಸೊ LHL ಆನ್ಸರ್ ಏನೈತಿ ನಿಮ್ದು, LHL ಆನ್ಸರ್ 5k plus 1 ಐತಿ is equal to RHL ಆನ್ಸರ್ ಏನೈತಿ 10 ಐತಿ. ಸೊ ಇಫ್ ಯು ಟೇಕ್ ಪ್ಲಸ್ 1 that side that becomes -1. 10 ಒಳಗೆ 1 ಹೋದ್ರೆ ಎಷ್ಟಕ್ಕೈತಿ 9 ಉಳಿತೈತಿ. ಸೊ ಹಂಗಾರೆ ನನಗೆ ಏನ್ ಸಿಕ್ತು, 5k is equal to ಪ್ಲಸ್ 1 ಆ ಕಡೆ ಹೋದಾಗ -1, 10 ಒಳಗೆ 1 ಹೋದ್ರೆ 9 ಬಂತು. ಸೊ ಹಂಗಾರೆ k equal to ಎಷ್ಟು ಸಿಕ್ತು ನಿನಗೆ ಇಲ್ಲಿ, k equal to 5 ಆ ಕಡೆ ಕಳಿಸಿದ್ರೆ ಡಿವೈಡ್ ಬೈ 5 ಆಕೈತಿ. k equal to 9 divided by 5 ಅಂತ ಆನ್ಸರ್ ನಿಮಗೆ ಸಿಕ್ತು. ಸೊ ಹಂಗಾರೆ ದಿಸ್ ಇಸ್ ಅ ಸೊಲ್ಯೂಷನ್ ಆಫ್ ಕ್ವಶನ್ ನಂಬರ್ 29. ಇವಾಗ ನೆಕ್ಸ್ಟ್ ಕ್ವಶನ್ ಏನ್ ಮಾಡೋಣ, ಕ್ವಶನ್ ನಂಬರ್ 30 ಸಾಲ್ವ್ ಮಾಡೋಣ. ಸೊ ರೈಟ್ ಡೌನ್. Okay, your next question number 30, that is find the value of a and b such that the function f is defined by f of x equal to 5 if x is lesser than or equal to 2, ax plus b if x is greater than 2 less than 10, 21 if x is greater than or equal to 10 is continuous function. So ಈ ಕ್ವಶನ್ ದಾಗ ಆಲ್ರೆಡಿ ಅವ ಕಂಟಿನ್ಯೂಸ್ ಫಂಕ್ಷನ್ ಐತೆ ಅಂತ ಆಲ್ರೆಡಿ ಕೊಟ್ಬಿಟ್ಟಿದಾನವ. ಸೊ ನಾವು ಜಸ್ಟ್ ಏನ್ ಫೈಂಡ್ ಮಾಡ್ಕೋಬೇಕು ಇವಾಗ, find the value of a and b ಕೇಳ ನಾವು. ಸೊ ಹಂಗಾರೆ we have to find the value of a and b. ಸೊ a ನ ಮತ್ತು b ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. a ವ್ಯಾಲ್ಯೂ b ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟತನ ಕ್ವಶನ್ ದಾಗ ಏನ್ ಕೊಟ್ಟಿದ್ದವ, ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಕೊಡ್ತಿದ್ದವ. ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಕೊಟ್ಟಾಗ ಫಂಕ್ಷನ್ ಕಂಟಿನ್ಯೂಸ್ ಕೊಟ್ಟಿರ್ತಾನ. ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ a and b ಅಂತ ಕೊಟ್ಟಾಗ ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಐತೆ ಅಂತ ಕೊಟ್ಟಂಗ. ಸೊ ಹಂಗಾರೆ ಸಾಲ್ವ್ ಮಾಡೋಣ. ಹಂಗಾರೆ ಇಲ್ಲಿ ಲಿಮಿಟ್ ಪಾಯಿಂಟ್ ಏನೇನ್ ಅದಾವು, ಇಲ್ಲಿ ಲಿಮಿಟ್ ಪಾಯಿಂಟ್ 2 ಐತಿ, ನೆಕ್ಸ್ಟ್ ಬಿಟ್ರೆ ಇನ್ನೊಂದು 10 ಅಂತ ಒಂದು ನಂಬರ್ ಐತಿ. ಸೊ ಹಂಗಾದ್ರೆ ಫಸ್ಟ್ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡೋಣ. ಸೊ ಫಸ್ಟ್ ಲೈನ್ ಹೊಡಿರಿ. ಸೊ ಈಗ ಲೈನ್ ಹೊಡೆದ್ರೆ ಫಸ್ಟ್ ಇಲ್ಲಿ ಏನೈತಿ, ಫಸ್ಟ್ ನಂಬರ್ 2 ಐತಿ, ಆಮೇಲೆ ಇನ್ನೊಂದು ಯಾವ್ದೈತಿ 10 ಐತಿ. ಸೊ ಈ ಇಡೀ ಕ್ವಶನ್ ಅನ್ನ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡ್ರಿ. ಇಡೀ ಕ್ವಶನ್ ಅನ್ನ ನೀವು ಏನಾದ್ರೂ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡಿದ್ರೆ ನಮ್ ಕ್ವಶನ್ ನ ಅಗದಿ ಸಲೀಸಾಗಿ ನಾವು ಸಾಲ್ವ್ ಮಾಡ್ಕೋಬಹುದು. ಸೊ ಹಂಗಾರೆ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡೋಣ. ಹಂಗಾರೆ ಕ್ವಶನ್, ಸೊ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2 ಇದ್ದಾಗ, ಎಕ್ಸ್ ಇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2 ಇದ್ದಾಗ ನಂಬರ್ ಏನೈತಿ 5 ಐತಿ, ಫಂಕ್ಷನ್ 5 ಐತಿ. ಈಕ್ವಲ್ ಟು ಅಂದಿದ್ದಕ್ಕೆ 2 ಟಚ್ ಮಾಡಿ ತಗೊಂಡೇನಿ. ಆಮೇಲೆ ಗ್ರೇಟರ್ ದೆನ್ 2 ಲೆಸ್ ದೆನ್ 10, ಗ್ರೇಟರ್ ದೆನ್ ಅಂದ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದಿಲ್ಲ ಇಲ್ಲಿ. ಸೊ ಇದಕ್ಕೆ ಟಚ್ ಮಾಡಂಗಿಲ್ಲ, ಬಿಟ್ ಕಾಸ್ ತಗೋ. ಇಲ್ಲಿ ಲೆಸ್ ದೆನ್ 10 ಅಂದಿದ್ದಕ್ಕೆ ಇದನ್ನ ಬಿಟ್ ಕಾಸ್ ಇಲ್ಲಿ ತಗೋ. ಏನೈತಿ ಫಂಕ್ಷನ್ ax ಪ್ಲಸ್ ಬಿ ಐತಿ, ಇಲ್ಲಿ ax ಪ್ಲಸ್ ಬಿ ಅಂತ ಫಂಕ್ಷನ್ ಐತಿ. ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂದಿದ್ದಕ್ಕೆ ಇದಕ್ಕೆ ಈಕ್ವಲ್ ಹಾಕೊಂಡ ತಗೋ. ಏನಂತ ಇಲ್ಲಿ 21 ಐತಿ, ರೈಟ್. ಸೊ ಹಂಗಾರ ಇಡೀ ಕ್ವಶನ್ ಅನ್ನ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡಿದ್ವಿ. ಸೊ ಇದಾದ ನಂತರ ನೆಕ್ಸ್ಟ್ ಈಗ ನಾವು ಆಟ್ 2 ಏನ್ ಮಾಡ್ಕೊಳ್ಳೋಣ, LHL RHL ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಆಟ್ 2 ಅಂತ ನಿಂತು ನೋಡಿದಾಗ, ಇಲ್ಲಿ ಆಟ್ 2 ಅಂತ ನಿಂತು ನೋಡಿದಾಗ ನಮ್ಗೆ ಲೆಫ್ಟ್ ಸೈಡ್ ಒಂದು ನಂಬರ್ ಐತಿ, ರೈಟ್ ಸೈಡ್ ಒಂದು ನಂಬರ್ ಐತಿ. ಸೊ ಇಲ್ಲಿ LHL RHL ಚೆಕ್ ಮಾಡ್ಕೊಳ್ಳೋಣ ಫಸ್ಟ್. ಆಮೇಲೆ ಆಟ್ x equal to 10 ಅಂತ ತಗೊಂಡು at x equal to 10 LHL ಒಂದು ಫಂಕ್ಷನ್ ಐತಿ, RHL ಒಂದು ಫಂಕ್ಷನ್ ಐತಿ. ಸೊ ಇಲ್ಲಿ we have to find LHL and RHL. ಸೊ ಅಷ್ಟು ಮಾಡ್ಕೊಳ್ಳೋಣ ಫಸ್ಟ್, ಮುಂದೆ ನಮ್ಗೆ ಗೊತ್ತಾಕೈತಿ ಏನ್ ಮಾಡ್ಬೇಕಂತಂದ. ಸೊ ಹಂಗಾರೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಹಂಗಾರೆ at x equal to 2 ಅಂತ ತಗೊಂಡು LHL ತಗೊಳ್ಳೋಣ. LHL ಏನೈತಪ್ಪ ಅಂತಂದ್ರೆ ಲಿಮಿಟ್ ಆಸ್ x tends to 2 minus indicates left side function f of x is equal to limit as x tends to 2.
ಈ ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್ ಹೌದಿಲ್ಲ, 2 ಲೆಫ್ಟ್ ಸೈಡ್ ಯಾರು ಅದಾರ 5 ಅದಾರ. ಸೊ ಹಂಗಾರೆ ಫಂಕ್ಷನ್ ಜಗದಾಗ ಎಫ್ ಆಫ್ ಎಕ್ಸ್ ಜಗದಾಗ ಏನ್ ತಗೋತೀವಿ ನಾವು, ಫಂಕ್ಷನ್ ಜಗದಾಗ 5 ಐತಿ, 5 ಬರ್ಕೊಂಡೆ. ಸೊ ಈಗ ಲಿಮಿಟ್ ಪಾಯಿಂಟ್ ಅಪ್ಲೈ ಮಾಡಂಗಾರೆ ಈ 5 ಜಗದಾಗ 2 ಹೆಂಗ್ ಅಪ್ಲೈ ಮಾಡ್ತಿ, ಇರೋದೇ ಕಾನ್ಸ್ಟೆಂಟ್ ನಂಬರ್ ಐತಿ ಅಂದ್ಮೇಲೆ ಈ 5 ಒಳಗ 2 ಹೆಂಗ್ ಅಪ್ಲೈ ಮಾಡ್ತಿ. ಸೊ ಹಂಗಾರೆ ಆಸ್ ಇಟ್ ಇಸ್ ಕಾನ್ಸ್ಟೆಂಟ್ ನಂಬರ್ ಬರ್ತೈತಿ 5, ದಟ್ ಈಸ್ 5. ಸೊ ಅದಾದ ನಂತರ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಆರ್ ಎಚ್ ಎಲ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರೀತೀವಿ. ನೀವು ನಿಮ್ಗೆ ಆರ್ ಎಚ್ ಎಲ್ ಬರೀಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟರ ಬರೀಬೇಕು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ನಾ ಎರಡು ಬರ್ದಿರ್ತೇನೆ. ಸೊ ಹಂಗಾರೆ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2, ದಿಸ್ ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. ಸೊ 2 ಕ ರೈಟ್ ಸೈಡ್ ಅಂತ ಇರುವಂತ ಫಂಕ್ಷನ್ ಅನ್ನ ತಗೋ ಅಂತ ಹೇಳ್ದಂಗ ನಾವು. ಈ 2 ಕ ರೈಟ್ ಸೈಡ್ ಯಾರದಾರು, ಎ ಎಕ್ಸ್ ಪ್ಲಸ್ ಬಿ ಅದಾರ. ಸೊ ಅದನ್ನ ಬರೀ ಹಂಗಾರೆ ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ದಿ. ಸೊ ಹಂಗಾರ ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ಟಾನ ಹಂಗಾರ. ಸೊ ಹಂಗಾರ ಇಲ್ಲಿ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಇರಬೇಕಾ ಹಂಗಾರ. ಹಿಯರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇರಬೇಕಾ ಹಂಗಾರ. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಇರಬೇಕಪ್ಪ ಅಂತಂದ್ರ ನಾ ಇಲ್ಲಿ ಬರಿಬಹುದು ಹಂಗಾರ. ಏನು ದಿಸ್ ಇಂಪ್ಲೈಸ್ ದ್ಯಾಟ್, ಈ ಕಡೆ ಬರ್ದ್ಬಿಡ್ತೇನೆ. ದೇರ್ ಫೋರ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂದ್ಮೇಲೆ ಎಲ್ ಎಚ್ ಎಲ್ ಸ್ಪೇಸ್ ಒಳಗೆ ಏನೈತಿ, ಎಲ್ ಎಚ್ ಎಲ್ 5 ಐತಿ. ಸೊ 5 ಬರ್ಕೊ. ಆರ್ ಎಚ್ ಎಲ್ ಏನೈತಿ, ಆರ್ ಎಚ್ ಎಲ್ ಎ ಎಕ್ಸ್ ಪ್ಲಸ್ ಬಿ ಐತಿ, ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಇಷ್ಟು ಬರ್ದಿಪ್ಪ ಹೆಂಗಾರ. ಇಲ್ಲಿ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಎರಡು ಈಕ್ವಲ್ ಅದ, ಅದಕ್ಕೆ ಈಕ್ವಲ್ ಬರ್ದು ಇಟ್ಬಿಟ್ಟೇನಿ. ಸೊ ಇದನ್ನ ಸ್ವಲ್ಪ ನನಗೆ ಏನ್ ಬರ್ಕೋತೀನಿ, ನನಗೆ ಬೇಕಾಗಿದ್ದ ಫಾರ್ಮೆಟ್ ಒಳಗ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 5 ಅಂತ ಬರ್ಕೊಂಡ ಇಕ್ವೇಶನ್ ನಂಬರ್ 1 ಅಂತ ಕೊಡ್ತೀನಿ ನೇಮ್. ಇಕ್ವೇಶನ್ ನಂಬರ್ 1 ಅಂತ ನೇಮ್ ಕೊಟ್ಟು ಅದನ್ನ ಪೆಂಡಿಂಗ್ ಇಡ್ತೇನೆ. ಈಗ ಅಟ್ ಎಕ್ಸ್ ಈಕ್ವಲ್ ಟು 2 ಮಾಡಿದಿ. ಸೊ ಇನ್ನೊಂದು ನಂಬರ್ ಐತಲ್ಲ ಅಟ್ ಎಕ್ಸ್ ಈಕ್ವಲ್ ಟು 10. ಸರ್ ಮತ್ತೆ ಎ ಬಿ ಫೈಂಡ್ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳೋನು. ಬಟ್ ಅದಕ್ಕಿಂತ ಮುಂಚೆ ಅಟ್ ಎಕ್ಸ್ ಈಕ್ವಲ್ ಟು 10 ಮಾಡ್ಕೋ, ಆಮೇಲೆ ನೋಡೋಣ ಅಬ್ಸರ್ವ್ ಮಾಡೋಣ ಏನ್ ಮಾಡ್ಬೇಕಂತ. ಸೊ ಈಗ ಅಟ್ ಎಕ್ಸ್ ಈಕ್ವಲ್ ಟು 10 ಇಲ್ಲಿ ಸಾಲ್ವ್ ಮಾಡೋಣ. ಅಟ್ ಎಕ್ಸ್ ಈಕ್ವಲ್ ಟು ಇನ್ನೊಂದು ಲಿಮಿಟ್ ಪಾಯಿಂಟ್ 10 ಐತಿ, 10 ಬರ್ಕೊಳ್ಳೋಣ. ಸೊ ಈ 10ಗೂ ಏನ್ ಮಾಡ್ರಿ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ರಿ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಂಡು ಆಮೇಲೆ ಅಬ್ಸರ್ವ್ ಮಾಡೋಣ ಅಂತ. ಎಲ್ ಎಚ್ ಎಲ್ ದಟ್ ಈಸ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 10. 10ಗೆ ಲೆಫ್ಟ್ ಸೈಡ್ ಯಾರಾದ್ರೂ ಬರ್ಕೊಂಡ್ಬಿಡ್ರಿ ಡೈರೆಕ್ಟ್ ಆಗಿ. ಇಲ್ಲ ಅಂದ್ರೆ ನೀವು ಇದು ಮೈನಸ್ ಬರೋದು ಈ ಕಡೆ ಬರ್ದ್ನಲ್ಲ, ಹಂಗೆ 2-3 ಸ್ಟೆಪ್ಸ್ ಬರ್ಕೋರಿ, ಇಲ್ಲ ಡೈರೆಕ್ಟ್ ಆಗಿ ಬರ್ಕೋರಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 10. 10ಗೆ ಲೆಫ್ಟ್ ಸೈಡ್ ಎಲ್ ಎಚ್ ಎಲ್, 10ಗೆ ಲೆಫ್ಟ್ ಸೈಡ್ ಯಾರದಾರ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಯಾರದಾರ. ಸೊ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಬರ್ಕೋ. ನೆಕ್ಸ್ಟ್ ಸೊ ಅದಾದ ನಂತರ ಇಲ್ಲಿ ನಾವು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಐತಲ್ಲ. ಸೊ ಇಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡೋಂತ ಸ್ವಲ್ಪ ನೋಡ್ರಿ. ಇದೊಂದು ಸ್ವಲ್ಪ ಕರೆಕ್ಷನ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಫಂಕ್ಷನ್ ಏನಿತ್ತು, 2 ರೈಟ್ ಸೈಡ್ ಎ ಎಕ್ಸ್ ಪ್ಲಸ್ ಬಿ ಇತ್ತಲ್ಲ. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ ಜಗದಾಗ 2 ಹಾಕೊಂಡ್ರೆ 2a ಪ್ಲಸ್ ಬಿ ಆಕೈತದ, 2a ಪ್ಲಸ್ ಬಿ. ಇದೊಂದು ಬಿಟ್ಟಿದ್ವಿ, ಲಿಮಿಟ್ ಅಪ್ಲೈ ಮಾಡ್ರಿ ಅಲ್ಲಿ. ಅಲ್ಲಿ ಏನಾಕೈತದ 2a ಪ್ಲಸ್ ಬಿ ಅಂತ ಬರೀಬೇಕಾಗಿತ್ತು. ಯಾಕೆ ಎಕ್ಸ್ ಜಗದಾಗ 2 ಬರ್ದಿಲ್ಲಲ್ಲ ನಾವು, ಎಕ್ಸ್ ಜಗದಾಗ 2 ಹಾಕಿದ್ರೆ 2 ಇಂಟು ಎ 2a ಪ್ಲಸ್ ಬಿ ಆತ. ಸೊ ಹಂಗಾರೆ ಇಲ್ಲಿ ಏನಾಯ್ತು ಹಂಗಾರೆ ಎಕ್ಸ್ ಜಗದಾಗ ಏನ್ ಬರೀಬೇಕು, ಇಲ್ಲಿ ಇದು 2a ಪ್ಲಸ್ ಬಿ. ಇದು ಏನಿದು 2a ಪ್ಲಸ್ ಬಿ. ಸೊ ಇಲ್ಲಿ ಏನ್ ಬರಿಬೇಕಂದ್ರೆ ನಾವೀಗ ಇಲ್ಲಿ 2a ಪ್ಲಸ್ ಬಿ ಬರಿಬೇಕು, 2a ಪ್ಲಸ್ ಬಿ. ಯಾಕಂದ್ರೆ ಎಕ್ಸ್ ಅನ್ನೋದು ಎಕ್ಸ್ ಜಗದಾಗ ಲಿಮಿಟ್ ಅಪ್ಲೈ ಮಾಡ್ಬೇಕಲ್ಲ. ಸೊ ಅದರ ಸಂಬಂಧ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 2 ಇಂಟು ಎ 2a ಪ್ಲಸ್ ಬಿ. ಸೊ ಇದು 2a ಪ್ಲಸ್ ಬಿ, 2a ಪ್ಲಸ್ ಬಿ ಆಯ್ತು. ಇಲ್ಲಿ ಎಲ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 10, ಲೆಫ್ಟ್ ಸೈಡ್ ಯಾರದಾರ 10ಗೆ ಲೆಫ್ಟ್ ಸೈಡ್ ಎ ಎಕ್ಸ್ ಪ್ಲಸ್ ಬಿ ಇದ್ರು, ಎ ಎಕ್ಸ್ ಪ್ಲಸ್ ಬಿ ಬರ್ದಿ. ಈಗ ಲಿಮಿಟ್ ಅಪ್ಲೈ ಮಾಡ್ರಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇಫ್ ಯು ಸಬ್ಸ್ಟಿಟ್ಯೂಟ್ 10 ಇಂಟು ಎ 10a ಪ್ಲಸ್ ಬಿ ಆಯ್ತು. ಅದನ್ನ ಅಷ್ಟೇ ಹೇಳು. ಈಗ ಆರ್ ಎಚ್ ಎಲ್ ಚೆಕ್ ಮಾಡು. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು, ಆಕ್ಚುಲಿ 10 ಪ್ಲಸ್ ಬರ್ದು ನೆಕ್ಸ್ಟ್ ಚೂಸ್ ಮಾಡ್ಕೋಬೇಕು. ಈಗ ಡೈರೆಕ್ಟ್ ಚೂಸ್ ಮಾಡ್ಕೊಂಡ್ಬಿಡು. 10ಗೆ ರೈಟ್ ಸೈಡ್ ಆರ್ ಎಚ್ ಎಲ್ ಅಲ್ಲ, 10ಗೆ ರೈಟ್ ಸೈಡ್ ಯಾರು ಅದಾರ ಇಲ್ಲಿ 21 ಅದಾರ. ಸೊ 10ಗೆ ರೈಟ್ ಸೈಡ್ 21 ಅದಾರ. ಸೊ ಹಂಗಾರ ಈ 21ಗೆ ಲಿಮಿಟ್ ಅಪ್ಲೈ ಮಾಡಿದ್ರ ಇರೋದ 21 ಕಾನ್ಸ್ಟೆಂಟ್ ನಂಬರ್ ಐತಿ. ಇದ್ರಾಗ 10 ಎಲ್ಲಿಂದ ಅಪ್ಲೈ ಮಾಡ್ತಿ. ಸೊ ಹಂಗಾರೆ 10 ಅಪ್ಲೈ ಮಾಡೋ ಬದ್ಲಿ ಏನ್ ಮಾಡಿ ಡೈರೆಕ್ಟ್ 21 ಬಂದ್ಬಿಡ್ತೈತಿ. ಸೊ ಹಂಗಾರೆ ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಲ್ಲ. ಸೊ ಈಗ ಹಂಗಾರ ಹಿಯರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಐತಿ. ಸೊ ಹಂಗಾರೆ ಏನ್ ಬರ್ಕೋಬಹುದು ಹಂಗಾರೆ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21 ಅಂತ ಬರ್ಕೊಂಡ್ಬಿಡ್ಬೋದು ನಾವು.
10a plus b equal to 21 ಅಂತ ಬರ್ಕೋಬಹುದು. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಸೊ ಹಂಗಾರೆ ಇಕ್ವೇಶನ್ ನಂಬರ್ 1 ಇಕ್ವೇಶನ್ ನಂಬರ್ 2 ಅಬ್ಸರ್ವ್ ಮಾಡ್ರಿ. ಒನ್ಸ್ ಅಪಾನ್ ಅ ಟೈಮ್ ನಮಗೆ ಎಲಿಮಿನೇಷನ್ ಮೆಥಡ್ ಈ ಟೈಪ್ ನಾವು ಸಾಲ್ವ್ ಮಾಡಿದ್ವಿ 10th ಸ್ಟ್ಯಾಂಡರ್ಡ್ ಒಳಗೆ. ಇಕ್ವೇಶನ್ ನಂಬರ್ 1 ಇಕ್ವೇಶನ್ ನಂಬರ್ 2 ಅಬ್ಸರ್ವ್ ಮಾಡಿದ್ರೆ ಗೊತ್ತಾಕೈತೆ ನಂಗೆ ಹಂಗಾರೆ. ಸೊ ಈಗ ಹಂಗ ನಾನು ಚೂಸ್ ಮಾಡ್ಕೋತೀನಿ ಫ್ರಮ್ equation 1 and equation 2. So equation 1 and equation 2 ಇಂದ ನಾ ಏನ್ ಮಾಡ್ಕೋತೀನಿ equation ಬರ್ಕೋತೀನಿ. ಹಂಗಾರೆ ಏನೈತದ 2a plus b is equal to 5. ಆಮೇಲೆ equation number 2 ಏನೈತಿ ಅದನ್ನು ಬರ್ಕೊಡಿ. equation number 2 ಏನೈತಿ 10a plus b is equal to 21. ಸೊ ಹಂಗಾರ ಬೈ ಎಲಿಮಿನೇಷನ್ ಮೆಥಡ್ ಇಲ್ಲಿ ಸೈನ್ ಏನ್ ಮಾಡ್ಕೋತೀವಿ ನಾವು ಚೇಂಜ್ ಮಾಡ್ಕೋತೀವಿ. ಯಾಕಂದ್ರೆ ಬಿ ಬಿ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಅದು ಮೈನಸ್ ಮಾಡ್ಕೋತಿ, ಪ್ಲಸ್ ಇದ್ದು ಮೈನಸ್ ಮಾಡ್ಕೋತಿ, ಪ್ಲಸ್ ಇದ್ದು ಮೈನಸ್ ಮಾಡ್ಕೋತಿ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತು. ಸೊ ಹಂಗಾರೆ ಇಲ್ಲಿ ಏನು ಉಳಿತು -10a plus 2a. -10 plus 2 ಎಷ್ಟೈತಿ ನಿಂಗೆ -8a ಸಿಕ್ತು. -8a ಸಿಕ್ತು. ಇಲ್ಲಿ -21 ಆಮೇಲೆ +5. 21 ಒಳಗ 5 ಹೋದ್ರ 16 ಬಿಗ್ಗರ್ ಅಲ್ಲಿ ಸೈನ್ -16 ಬಂತು. ಸೊ ಹಂಗಾರ ಇಲ್ಲಿ a is equal to ಎಷ್ಟು ಬಂತಪ್ಪ ನಿಂಗೆ ಹಂಗಾರೆ ಇಲ್ಲಿ ಸೊ ಹಂಗಾರೆ ಇಲ್ಲಿ ಏನ್ ಸಿಕ್ತ -8a equal to 16 ಬಂತಲ್ಲ. ಸೊ ಇಲ್ಲಿ ಬರ್ಕೋತೀನಿ a is equal to -16. ಇದು -8 ಈ ಕಡೆ ಕಳಿಸಿ, ಇದು ಡಿವೈಡೆಡ್ ಬೈ ಹಾಕೈತಿದ ಮೈನಸ್ ಡಿವೈಡೆಡ್ ಬೈ -8. ಸೊ ಮೈನಸ್ ಕ್ಯಾನ್ಸಲ್ ಆಯ್ತು. 8 1 ಜಾ 8 2 ಜಾ 16. ಸೊ ಹಂಗಾರೆ 8 1 ಜಾ 8 2 ಜಾ 16 ಆಯ್ತು ಅಂತಂದ್ರೆ ಸೊ a is equal to ಎಷ್ಟು ಸಿಕ್ತು ನಿನಗ ಇಲ್ಲಿ 2 ಸಿಕ್ತು. ಸೊ a ವ್ಯಾಲ್ಯೂ 2 ಆಯ್ತು. ಸೊ ಬಟ್ ಏನ್ ಮಾಡ್ಬೇಕು, ಇನ್ನೊಂದು ವ್ಯಾಲ್ಯೂ b ನ ಫೈಂಡ್ ಔಟ್ ಮಾಡ್ಕೋಬೇಕಲ್ಲ. ಸೊ ಹಂಗಾರೆ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಹಂಗಾರೆ ಸಬ್ಸ್ಟಿಟ್ಯೂಟ್ a is equal to 2 in equation ಯಾವ್ದಾರ ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಎರಡು ಇಕ್ವೇಶನ್ ಅದಾವಲ್ಲ, ಇದು 1 ಐತಿ, ಇನ್ನೊಂದೆಲ್ಲ ಐತಿ 2 ಇಕ್ವೇಶನ್ ಇಲ್ಲಿ ಐತಿ. ಈ ಎರಡರಾಗ ಒಂಥರ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಇಕ್ವೇಶನ್ 1 ದಾಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ a equal to 2 in equation 1. ಸೊ ಇಕ್ವೇಶನ್ a1 ಏನೈತಿ ತಗೊಳ್ತದ ಇಕ್ವೇಶನ್ 1 2a plus b is equal to 5 ಐತಿ. ಸೊ ಈ a ವ್ಯಾಲ್ಯೂ 2 ನ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡ್ರಿ, you will get the solution. ಸೊ 2 as it is in the place of a 2 ಬರ್ಕೋ ಪ್ಲಸ್ b ಹಂಗ ಬರ್ಕೋ is equal to 5. 2 2s are 4 plus b is equal to 5. ಸೊ b ಹಂಗ ಇಟ್ಕೊಳ್ಳೋನು, +4 ಆ ಕಡೆ ಕರ್ಕೊಂಡು ಹೋದ್ರೆ ಏನಾಕೈತದ -4 ಆಕೈತಿ. ಸೊ 5 - 4 ಏನಾಕೈತದ 1 ಆಕೈತಿ. ಸೊ ಹಂಗಾರೆ a ವ್ಯಾಲ್ಯೂ ಎಷ್ಟು ಸಿಕ್ತಂಗಾರ therefore a ವ್ಯಾಲ್ಯೂ 2 and b ವ್ಯಾಲ್ಯೂ 1 ಆಕೈತಿ. ಸೊ ಹಂಗಾರೆ ಈ ಟೈಪ್ ಸೊಲ್ಯೂಷನ್ ಅದು ರೈಟ್. ಸೊ ನಮ್ಗೆ ಏನ್ ಗೊತ್ತಿತ್ತಿಲ್ಲ, 2 ಲಿಮಿಟ್ ಪಾಯಿಂಟ್ ಕೊಟ್ಟಿದ್ದಲ್ಲ 2 ಮತ್ತು 10. 2ಕ್ಕೆ LHL RHL ಚೆಕ್ ಮಾಡ್ಕೊಂಡಿವಿ, ಒಂದು ಇಕ್ವೇಶನ್ ಬಂತು. ಸೊ ಅಡ್ವಾನ್ಸ್ ಗೊತ್ತಾಗೈತಿ ನಿಮಗೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ. 10ಗೆ ಲಿಮಿಟ್ ಪಾಯಿಂಟ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಏನಕ್ಕೈತಿ ಇದ ಟೈಪ್ ಒಂದು ಇಕ್ವೇಶನ್ ಬರ್ತೈತಿ. ಸೊ ಇಲ್ಲಿ ಐತಿ ನೋಡ್ರಿ ಇಕ್ವೇಶನ್ ಇಲ್ಲಿ ಐತದ. ಸೊ ಇವೆರಡು ಇಕ್ವೇಶನ್ ಇಂದ ನಾವು ಏನ್ ಮಾಡ್ಬೋದು, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ವಿ. ಸೊ ಒಂದು ಇಕ್ವೇಶನ್ ಇಲ್ಲಿ ಬಂತು, ಇನ್ನೊಂದು ಇಕ್ವೇಶನ್ ಇಲ್ಲಿ ಬಂತು. ಸೊ ಇವೆರಡು ಇಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ 10th ಸ್ಟ್ಯಾಂಡರ್ಡ್ ಎಲಿಮಿನೇಷನ್ ಮೆಥಡ್ ನೆನಪಾಕೈತಿ. ಸೊ ಬೈ ಎಲಿಮಿನೇಷನ್ ಮೆಥಡ್ ಇಂದ ನಿಮ್ಗೆ ಏನಕ್ಕೈತಿ, ವಿ ಗೆಟ್ a equal to 2 and b equal to 1. ಸೊ ಹಂಗಾರೆ ಇವಾಗ ನಾವು 5.1 ಎಕ್ಸರ್ಸೈಸ್ ಅಲ್ಲಿ ಕ್ವಶನ್ ನಂಬರ್ 30 ಸಾಲ್ವ್ ಮಾಡಿದ್ವಿ. ಸೊ ಟೋಟಲ್ ನಾವು ಎಲ್ಲ ಕ್ವಶನ್ಸ್ ಅನ್ನು ಒಂದು ಬಿಡ್ಲಂಗ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 30 ವರೆಗೂ ಎಲ್ಲಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿವಿ. ಅದ್ರಾಗ ಇವೇನ್ ಅದಾವಲ್ಲ LHL RHL ಚೆಕ್ ಮಾಡುವಂತ ಕ್ವಶನ್ ಅದಾವಲ್ಲ, ನಿಮ್ಗೆ 200% ಎಕ್ಸಾಮಿಗೆ 4 ಮಾರ್ಕ್ಸ್ ಇಂದ ಇದ ಕ್ವಶನ್ ಕೇಳ್ತಾನ. ಅಂದ್ರೆ LHL RHL ಚೆಕ್ ಮಾಡ್ಕೊಳ್ಳೋದು, ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಕ್ವಶನ್ ಕೇಳ್ತಾನ, ಇಲ್ಲ ಅಂದ್ರೆ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ a ಅಂಡ್ b ಅಂತ ಕೇಳ್ತಾನ. ಸೊ ಈ ತರದ ಕ್ವಶನ್ ನಿಮಗೆ 4 ಮಾರ್ಕ್ಸ್ ಕೇಳ್ತಾನ. ಓಕೆ, ಸೊ ಇದನ್ನ ಬರ್ಕೋರಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡೋಣ. ಇದಾದ ನಂತರ ಏನ್ ಮಾಡೋಣ, 5.2 ಎಕ್ಸರ್ಸೈಸ್ ಮಾಡೋಣ. ಅವೆಲ್ಲ ಜಲ್ದಿ ಆಗ್ತಾವ. ಓಕೆ, ಥ್ಯಾಂಕ್ ಯು.